ಹಲೋ ಎವ್ರಿಬಡಿ ಸ್ಟೂಡೆಂಟ್ಸ್, ಇವತ್ತು ನಾವು ನಮ್ಮ 2ನೇ ಯೂನಿಟ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿಯಲ್ಲಿ ಅದು ಬಂದು ಏರ್ ಪೊಲ್ಯೂಷನ್ ಈ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು 3 ಸೆಕ್ಷನ್ ಮಾಡಿದೆ ನಿಮಗೆ. ಮೊದಲನೇದು ಬಂದು ಏರ್ ಪೊಲ್ಯೂಟೆಂಟ್ಸ್, ಕಾಸಸ್ ಮತ್ತು ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್ ನೋಡೋಣ. ಅದಾದಮೇಲೆ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಅಂದರೆ ಯಾವುದು, ಅವುಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು ಬೈ ಯೂಸಿಂಗ್ ಸೈಕ್ಲಾನ್ ಸೆಪರೇಟರ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್. ಥರ್ಡ್ ಸೆಷನಲ್ಲಿ ಬಂದ್ಬಿಟ್ಟು ನಾವು ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಏನಿದೆ, ಏರ್ ಆ್ಯಕ್ಟ್ ಅಂತ ನಾವು ಕರಿತೀವಿ ಶಾರ್ಟ್ ಆಗಿ ಇದರಲ್ಲಿ ಏನು ಸೆಕ್ಷನ್ಸ್ ಇದೆ, ಇದು ನಮಗೇನು ಹೇಳುತ್ತೆ, ಯಾವ ರೀತಿ ಪೆನಲ್ಟೀಸ್ ಇರುತ್ತೆ, ರೈಟ್. ಸೊ ಈ ಒಂದು ಆ್ಯಕ್ಟ್ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ಕಲಿಯೋಣ. ಇವತ್ತಿನ ಸೆಷನ್ ಬಂದ್ಬಿಟ್ಟು ನಮಗೆ ಏರ್ ಪೊಲ್ಯೂಟೆಂಟ್ಸ್ ಯಾವ್ದು ಮತ್ತು ಯಾವ ರೀತಿ ಅದು ನಮಗೆ ಎಫೆಕ್ಟ್ ಮಾಡುತ್ತೆ, ಅವುಗಳಿಗೆ ಏನೇನು ಸೋರ್ಸಸ್ ಇದೆ, ಕಾರಣಗಳೇನು, ಕಾಸಸ್ ಅಂತೀವಲ್ಲ. ಕಾಸಸ್ ಆ್ಯಂಡ್ ಎಫೆಕ್ಟ್ ಅಂದರೆ ಏರ್ ಪೊಲ್ಯೂಟೆಂಟ್ಸ್ ಏನೇನು ಮಾಡುತ್ತೆ ಮತ್ತು ಅದು ಎಲ್ಲೆಲ್ಲಿಂದ ನಮಗೆ sources ಏನು, that is nothing but causes of air pollutants. So before starting air pollution, as you all know, our course, that is environmental sustainability, it is concerned for the mother nature or the resources sustainability. ಸಸ್ಟೈನ್ ಆಗಿಡಬೇಕು ರಿಸೋರ್ಸಸ್ನ, ಇದೇ ನಮ್ಮ ಉದ್ದೇಶ ಅಲ್ವಾ. ಸೊ ಇಲ್ಲಿ ಈ ಕೋರ್ಸ್ ನಮಗೆ ಏನು ಎಜುಕೇಟ್ ಮಾಡುತ್ತೆ ಅಂದರೆ, ಇದು ನಮ್ಮ ಎನ್ವಿರಾನ್ಮೆಂಟ್ ನಮಗೆ ಏನು ಕೊಡುತ್ತೆ, ಜೊತೆಗೆ ರಿಟರ್ನ್ ಆಗಿ ನಾವು ಅದಕ್ಕೆ ಏನು ಕೊಡ್ತಾ ಇದ್ದೀವಿ, ಅದ್ರ ಬಗ್ಗೆ ನಮಗೆ ಇದು ಎಜುಕೇಟ್ ಮಾಡುತ್ತೆ. ಸೊ ಆಸ್ ವಿ ನೋ, ಆಸ್ ಪರ್ ಅವರ್ ನಾಲೆಡ್ಜ್, ಅರ್ತ್ ಇಸ್ ದ ಓನ್ಲಿ ಪ್ಲಾನೆಟ್ ವಿಚ್ ಸಪೋರ್ಟ್ಸ್ ಲೈಫ್ ಅಲ್ವಾ. ಡಿಫ್ರೆಂಟ್ ಸೋರ್ಸಸ್ ಲೈಕ್ ಏರ್, ವಾಟರ್, ಸಾಯಿಲ್ ಆ್ಯಂಡ್ ಡಿಫ್ರೆಂಟ್ ಎನರ್ಜೀಸ್, ದೇ ಮೇಕ್ ಲೈಫ್ ಎಕ್ಸಿಸ್ಟ್ ಆನ್ ಅರ್ತ್. ಸೊ ಇದನ್ನು ಮೇಂಟೈನ್ ಮಾಡಬೇಕು, ಈ ನೇಚರ್ ಪ್ಯೂರಿಟಿನ ಮೇಂಟೈನ್ ಮಾಡಬೇಕು. ಆಲ್ಸೋ ಟು ಲೀಡ್ ಅ ಕ್ವಾಲಿಟಿ ಲೈಫ್, ಎರಡೂ ಬ್ಯಾಲೆನ್ಸ್ ಆಗಿರಬೇಕು. ನಾವು ಈ ನೇಚರ್ ಪ್ಯೂರಿಟಿನೂ ಮೇಂಟೈನ್ ಮಾಡಬೇಕು, ಜೊತೆಗೆ ನಾವು ಕೂಡ ಒಂದು ಕ್ವಾಲಿಟಿ ಲೈಫನ್ನು ಲೀಡ್ ಮಾಡಬೇಕು. ಹಾಗಿದ್ರೆ ಹೌ ಇಟ್ ಇಸ್ ಪಾಸಿಬಲ್, ಹೇಗೆ ಸಾಧ್ಯ? ದ ಬೆಟರ್ ವೇ ಈಸ್ ಟು ಗೆಟ್ ಅವೇರ್ನೆಸ್. ನಾವು ತಿಳ್ಕೊಬೇಕು ಯಾವ್ಯಾವ ಪ್ರಾಕ್ಟೀಸಸ್ಗಳಿಂದ ನಾವು ನಮ್ಮ ಈ ಕನಸನ್ನು ಫುಲ್ಫಿಲ್ ಮಾಡ್ಬೋದು, ಸೊ ದ್ಯಾಟ್ ನಮ್ಮ ಫ್ಯೂಚರ್ ಜನ್ರೇಷನಿಗೆ ಕೂಡ ನಾವು ಒಂದು ಸಸ್ಟೈನ್ ಆಗಿರೋ ಎನ್ವಿರಾನ್ಮೆಂಟನ್ನು ಕೊಡಲಿಕ್ಕೆ ಅಲ್ವಾ. ಸೊ ವಿಚ್ ಪ್ರಾಕ್ಟೀಸಸ್ ದಟ್ ವಿ ಶುಡ್ ಫಾಲೋ to fulfill our dream to have better future for the upcoming generation. ಸೊ ಹಾಗಾಗಿ ಏನು ಔಷಧಿ ತಗೊಬೇಕು ಅಂತ ಗೊತ್ತಾಗಬೇಕು ಅಂದರೆ ಫಸ್ಟ್ ಏನು ರೋಗ ಇದೆ ಅಂತ ತಿಳ್ಕೊಬೇಕಲ್ವಾ. ಸೊ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂದರೆ ಫಸ್ಟ್ ಪ್ರಾಬ್ಲಮ್ ಏನು ಅಂತ ನಾವು ಕರೆಕ್ಟಾಗಿ ಡೀಟೇಲಾಗಿ ಅರ್ಥ ಮಾಡ್ಕೊಬೇಕು, ಅವಾಗ ಮಾತ್ರ ನಮಗೆ ಸೊಲ್ಯೂಷನ್ ಸಿಗಲಿಕ್ಕೆ ಸಾಧ್ಯ. ಸೊ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ನಾವು ಪಡಿಬೇಕು ಅಂದರೆ ಯಾವ ರೀತಿಯಿಂದ ಸಸ್ಟೈನಬಿಲಿಟಿ ಬೀಳ್ತಾ ಇದೆ, ಯಾವ ರೀತಿಯಿಂದ ಸಸ್ಟೈನಬಿಲಿಟಿ ಮೇಂಟೈನ್ ಆಗ್ತಾ ಇಲ್ಲ, ಅದನ್ನು ತಿಳ್ಕೊಳ್ಳೋಣ. ಹೇಗೆ ಅಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿ ಎನ್ವಿರಾನ್ಮೆಂಟ್ ಪೊಲ್ಯೂಟ್ ಆಗ್ತಾ ಇದೆ, ಅದನ್ನು ಆಗ ಮಾತ್ರ ನಮಗೆ ಗೊತ್ತಾಗಕ್ಕೆ ಸಾಧ್ಯ ಹೇಗೆ ನಾವು ಅದನ್ನು ಮೇಂಟೈನ್ ಮಾಡಬಹುದು, ಹೇಗೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ ಅಲ್ವಾ. ಸೊ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ನಾವು ಈಗ ಓದಲಿಕ್ಕೆ ಶುರು ಮಾಡ್ತಾ ಇದ್ದೀವಿ. ಸೊ ಹೌ ಮೆನಿ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಆರ್ ದೇರ್? You can see the major 4 types of air pollutions are air pollution, water pollution, soil pollution ಮತ್ತು noise pollution. ನಿಮ್ಮ ಸಿಲೆಬಸ್ಸಲ್ಲಿ ನೀವು ಈ 4 ಪೊಲ್ಯೂಷನ್ಸ್ ಬಗ್ಗೆ, ಇದರ ಎಫೆಕ್ಟ್, ಇದರ ಕಾಸಸ್ನ ಸ್ಟಡಿ ಮಾಡ್ತೀರಾ ಸ್ಟೂಡೆಂಟ್ಸ್. ಈ ಚಾಪ್ಟ್ರಲ್ಲಿ ಮಾತ್ರ ನಾವು ಏರ್ ಪೊಲ್ಯೂಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಏರ್ ಪೊಲ್ಯೂಷನ್ ಅಂದರೆ ಏನು, ಯಾವ ರೀತಿ ಇದು ನಮ್ಮ ಎನ್ವಿರಾನ್ಮೆಂಟನ್ನು ಎಫೆಕ್ಟ್ ಮಾಡ್ತಿದೆ, ಇವುಗಳಿಗೆ ಕಾಸಸ್ ಏನು ಅಂತ ನಾವು ನೋಡ್ತೀವಿ. ಸೊ ಏರ್ ಪೊಲ್ಯೂಷನ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ನಾವು ರಿವೈಸ್ ಮಾಡೋಣ. ನಮ್ಮ ಸುತ್ತಮುತ್ತ ಇರೋ ಗಾಳಿ
ಟ್ರೋಪೋಸ್ಪಿಯರಲ್ಲಿ ನಾವು ಇದ್ದೀವಿ ಅಲ್ವಾ? ನಿಮಗೆಲ್ಲ ನೆನಪಿದೆ, ಲಾಸ್ಟ್ ಪ್ರೀವಿಯಸ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ವಾಟ್ ಈಸ್ ಆ್ಯಕ್ಚುಲಿ ದ ಕಾಂಪೋಸಿಷನ್ ಆಫ್ ಏರ್? ನಮ್ಮ ಸುತ್ತಮುತ್ತ ಇರೋ ಗಾಳಿಯಲ್ಲಿ ನ್ಯಾಚುರಲ್ ಕಾಂಪೋಸಿಷನ್ ಏನೇನಿದೆ, ಏನೇನು ಇರುತ್ತೆ ಗ್ಯಾಸಸ್ ಅಂದರೆ 78% ಆಫ್ ನೈಟ್ರೋಜನ್, ಆಕ್ಸಿಜನ್ 21% ಇದೆ ಸ್ಟೂಡೆಂಟ್ಸ್. ಆಮೇಲೆ ರಿಮೈನಿಂಗ್ 1% ಏನಿದೆ, ಇಟ್ ಈಸ್ ಹ್ಯಾವಿಂಗ್ ಕಾರ್ಬನ್ ಡೈಆಕ್ಸೈಡ್, ಅರ್ಗಾನ್ ಗ್ಯಾಸ್, ವಾಟರ್ ವೇಪರ್, ಮೀಥೇನ್ ಗ್ಯಾಸ್, ನಿಯಾನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಅಲ್ವಾ? ಎಲ್ಲದ್ರದ್ದು ಕಾಂಬಿನೇಷನ್ ಇರ್ತದೆ. ಹಾಗಾದರೆ ನ್ಯಾಚುರಲ್ ಕಾಂಪೋಸಿಷನಲ್ಲಿ ಇವೆಲ್ಲ ಇದೆ. ಇದು ಯಾವುದೇ ರೀತಿ ಎನ್ವಿರಾನ್ಮೆಂಟನ್ನು ಹಾಳು ಮಾಡೋದಿಲ್ಲ ಅಥವಾ ಅದ್ರ ಮೇಲೆ ಯಾವುದೇ ರೀತಿ ಬ್ಯಾಡ್ ಎಫೆಕ್ಟ್ ಮಾಡೋದಿಲ್ಲ. ಸೊ ಯಾವಾಗ ಏರ್ ಪೊಲ್ಯೂಷನ್ ಆಗುತ್ತೆ, ವಾಟ್ ಆ್ಯಕ್ಚುಲಿ ಮೀನ್ ಬೈ ಏರ್ ಪೊಲ್ಯೂಷನ್ ಅನ್ನೋದನ್ನು ಈಗ ನೋಡೋಣ ಸ್ಟೂಡೆಂಟ್ಸ್. ಏನು ಏರ್ ಪೊಲ್ಯೂಷನ್ ಅಂದರೆ, ದಿಸ್ ಡೆಫಿನೇಷನ್ ಗೋಸ್ ಲೈಕ್: ಏರ್ ಪೊಲ್ಯೂಷನ್ ಈಸ್ presence of any visible or invisible particles. ಸೊ ಗಾಳಿಯಲ್ಲಿ ಈಗ ತಾನೇ ನೀವು ನೋಡಿದ್ರಿ ಏನೇನಿರುತ್ತೆ, ನೈಟ್ರೋಜನ್, ಆಕ್ಸಿಜನ್ ಮತ್ತು ಬಹಳ ಕನಿಷ್ಠ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅರ್ಗಾನ್ ಗ್ಯಾಸ್, ವಾಟರ್ ವೇಪರ್ ಆಗಿರ್ಬೋದು, ಮೀಥೇನ್ ಗ್ಯಾಸ್, ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ವಿಸಿಬಲ್ ಆಗಿರ್ಬೋದು, ಇನ್ವಿಸಿಬಲ್ ಪಾರ್ಟಿಕಲ್ಸ್ ಆಗಿರ್ಬೋದು. ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು, ಇನ್ವಿಸಿಬಲ್ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸದಿರುವಂಥದ್ದು, ಅಂದರೆ ತುಂಬ ಸೂಕ್ಷ್ಮವಾಗಿ ತುಂಬ ಸಣ್ಣಗಿರೋದು, ಮೈಕ್ರೋ ಪಾರ್ಟಿಕಲ್ಸ್ ಅಂತಾರಲ್ಲ ಆ ಥರ. ಸೊ ಏರ್ ಪೊಲ್ಯೂಷನ್ ಈಸ್ ಪ್ರೆಸೆನ್ಸ್ ಆಫ್ ಎನಿ ವಿಸಿಬಲ್ ಆರ್ ಇನ್ವಿಸಿಬಲ್ ಪಾರ್ಟಿಕಲ್ಸ್ ಇನ್ ದಿ ಅಟ್ಮಾಸ್ಫಿಯರ್ ವಿಚ್ ಡು ನಾಟ್ ಫಾರ್ಮ್ ನ್ಯಾಚುರಲ್ ಪಾರ್ಟ್ ಆಫ್ ಏರ್ ಕಾಂಪೋಸಿಷನ್. ಸೊ ನ್ಯಾಚುರಲ್ ಪಾರ್ಟ್ ಆಫ್ ಏರ್ ಕಾಂಪೋಸಿಷನ್ ಅಲ್ಲ, ಅದನ್ನು ಬಿಟ್ಟು ಬೇರೆ ವಸ್ತುಗಳು ಇವು ಏನು ಮಾಡುತ್ತೆ, ದೇ ಪೊಲ್ಯೂಟ್ ಏರ್ ಪೊಲ್ಯೂಷನ್ನ ಮಾಡುತ್ತೆ ಅಲ್ವಾ? ಏನಾಗುತ್ತೆ ಅದರಿಂದ, ಇಟ್ ರೆಡ್ಯೂಸಸ್ ಏರ್ ಕ್ವಾಲಿಟಿ. ಸೊ ಏರಿಂದ ಕ್ವಾಲಿಟಿನ ರೆಡ್ಯೂಸ್ ಮಾಡುತ್ತೆ, ಡಿಕ್ರೀಸ್ ಮಾಡಿಬಿಡುತ್ತೆ, ಕೆಳಮಟ್ಟಕ್ಕೆ ಇಳಿಸ್ಬಿಡುತ್ತೆ ಏರ್ ಕ್ವಾಲಿಟಿನ. ಬಿಕಾಸ್ ಏರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ರೆಸ್ಪಿರೇಷನಿಗೆ ಬೇಕು, ಫೋಟೋಸಿಂಥಸಿಸ್ಗೆ ಏರ್ ಬೇಕು ಅಲ್ವಾ? ಮತ್ತು ಬರೀ ಲಿವಿಂಗ್ ಥಿಂಗ್ಸಿಗಲ್ಲ, ನಾನ್ ಲಿವಿಂಗ್ ಥಿಂಗ್ಸಿಗೂ ಏರ್ ಅದೇ ರೀತಿ ಬ್ಯಾಡ್ ಎಫೆಕ್ಟನ್ನು ಮಾಡುತ್ತೆ ಪೊಲ್ಯೂಟ್ ಆದಾಗ. ಸೊ ಇಟ್ ರೆಡ್ಯೂಸಸ್ ಏರ್ ಕ್ವಾಲಿಟಿ ಎನಫ್ ಫಾರ್ ಪೀಪಲ್, ಪ್ಲಾಂಟ್ಸ್, ಎನಿಮಲ್ಸ್, ದೇ ಆರ್ ಆಲ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಅದು ಮಟೀರಿಯಲ್ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಅದ್ರ ಮೇಲೆ ಕೂಡ ಏರ್ ಪೊಲ್ಯೂಷನ್ ಏನು ಮಾಡುತ್ತೆ, ಬ್ಯಾಡ್ ಎಫೆಕ್ಟನ್ನು ಕೊಡುತ್ತೆ. ರೈಟ್? ಅದೇನು ಅನ್ನೋದನ್ನು ನಾವು ಈ ಸೆಷನ್ ಎಂಡ್ ಅಷ್ಟರಲ್ಲಿ ತಿಳ್ಕೊಂಡಿರ್ತೀವಿ. ಸೊ ದಿಸ್ ಈಸ್ ಡೆಫಿನೇಷನ್ ಆಫ್ ಏರ್ ಪೊಲ್ಯೂಷನ್. ದಟ್ ಈಸ್ ಗಾಳಿಯಲ್ಲಿ ಅದರ ನ್ಯಾಚುರಲ್ ಕಾಂಪೋಸಿಷನ್ ಬಿಟ್ಟು ಬೇರೆ ವಿಸಿಬಲ್ ಅಥವಾ ಇನ್ವಿಸಿಬಲ್ ಪಾರ್ಟಿಕಲ್ಸ್ ಸೇರ್ಕೊಂತು ಅಂದರೆ ಅದನ್ನು ನಾವು ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ನಾವು ವಾಟ್ ಆರ್ ಏರ್ ಪೊಲ್ಯೂಟೆಂಟ್ಸ್? ಏನು ಏರ್ ಪೊಲ್ಯೂಟೆಂಟ್ಸ್ ಅಂದರೆ, ದ ಸಬ್ಸ್ಟೆನ್ಸ್ ಆರ್ ಎನರ್ಜಿ ಅಂತ ಬರುತ್ತಿಲ್ಲ. ಎನರ್ಜಿ ಆ್ಯಕ್ಚುಲಿ ಏರ್ ಪೊಲ್ಯೂಷನ್ಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಸೌಂಡ್ ಪೊಲ್ಯೂಷನ್ ಬಗ್ಗೆ, ನಾಯ್ಸ್ ಪೊಲ್ಯೂಷನ್ ಬಗ್ಗೆ ತಿಳ್ಕೊಂಡಾಗ ಎನರ್ಜಿ ಅನ್ಬೇಕು. ಸೊ ಇಲ್ಲಿ ಎನರ್ಜಿನ ಹಾಗೆ ಅರೇಂಜ್ ಮಾಡ್ಕೊಂಬಿಡಿ ಮೈಂಡಿಂದ. ನಾವಿಲ್ಲಿ ಡೆಫಿನೇಷನ್ ಏನು ಮಾಡೋಣ, ದ ಸಬ್ಸ್ಟೆನ್ಸ್ ಇಂಟ್ರಡ್ಯೂಸ್ಡ್ ಇನ್ ದಿ ಅಟ್ಮಾಸ್ಫಿಯರ್, ಬಿಕಾಸ್ ದಿಸ್ ಇಸ್ ಜನರಲ್ ಡೆಫಿನೇಷನ್ ಆಫ್ ಪೊಲ್ಯೂಟೆಂಟ್ಸ್. ಜನರಲ್ ಆಗಿ ನಿಮಗೆ ಪೊಲ್ಯೂಟೆಂಟ್ಸ್ ಅಂದರೆ ಏನು ಅಂತಂದರೆ ಅದರಲ್ಲಿ ಸಬ್ಸ್ಟೆನ್ಸು ಬರುತ್ತೆ, ಎನರ್ಜಿನೂ ಬರುತ್ತೆ. ಓಕೆ, ಸೊ ಸದ್ಯಕ್ಕೆ ಏರ್ ಪೊಲ್ಯೂಟೆಂಟ್ಸ್ ಓದುವಾಗ ಪೊಲ್ಯೂಟೆಂಟ್ಸ್ ಅಂದರೆ ಏನಪ್ಪ, ಇಟ್ ಈಸ್ ಸಬ್ಸ್ಟೆನ್ಸ್ ಅಷ್ಟೇ. ಸಬ್ಸ್ಟೆನ್ಸ್ introduced in the atmosphere which is harmful for living or non-living things. ಇದು ಪೊಲ್ಯೂಟೆಂಟ್. ಸೊ ನೀವೇನು ಗಾಳಿಯಲ್ಲಿ ಆ್ಯಡ್ ಮಾಡ್ತಿದ್ದೀರಾ, ಅಟ್ಮಾಸ್ಫಿಯರಲ್ಲಿ ಆ್ಯಡ್ ಮಾಡ್ತಿದ್ದೀರಾ, ವಿಚ್ ಈಸ್ ಹಾರ್ಮ್ಫುಲ್ ಫಾರ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಈಗ ತಾನೇ ನೋಡಿದ್ವಿ, ಪ್ಲಾಂಟ್ಸ್, ಪೀಪಲ್ ಮತ್ತು ಯಾವುದು ಎನಿಮಲ್ಸಿಗೆ ಎಫೆಕ್ಟ್ ಮಾಡುತ್ತೆ, ಜೊತೆಗೆ ಅದೇ ರೀತಿ ಪ್ರಾಪರ್ಟಿ, ಸ್ಟ್ರಕ್ಚರ್, ಮಟೀರಿಯಲ್ಸ್ ಮೇಲೂ ಎಫೆಕ್ಟ್ ಮಾಡುತ್ತೆ. ಸೊ ಲಿವಿಂಗ್ ಆರ್ ನಾನ್ ಲಿವಿಂಗ್ ಎರಡರ ಮೇಲೂ ಹಾರ್ಮ್ಫುಲ್ ಎಫೆಕ್ಟ್ ಮಾಡುತ್ತೆ. ಸೊ ಈ ಒಂದು ಸಬ್ಸ್ಟೆನ್ಸನ್ನು ನಾವು ಏರ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ ಅಲ್ವಾ? ಸೊ ವಿಚ್ ಆರ್ ದೋಸ್ ಏರ್ ಪೊಲ್ಯೂಟೆಂಟ್ಸ್? ಯಾವ್ದ್ಯಾವುದು ನೋಡ್ತಾ ಇದ್ದೀರಾ, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಆಗಿರ್ಬೋದು, ಓಝೋನ್ ಆಗಿರ್ಬೋದು, ಆ್ಯಶ್ ಆಗಿರ್ಬೋದು ಅಲ್ವಾ? ಸೊ ದೀಸ್ ಆರ್ ಏರ್ ಪೊಲ್ಯೂಟೆಂಟ್ಸ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್ ಏನಾಗಿದೆ, ಕಾರ್ಬನ್ ಡೈಆಕ್ಸೈಡ್ ಇಟ್ ಈಸ್ ನ್ಯಾಚುರಲ್ ಕಾಂಪೋಸಿಷನ್. ನೀವು ನೋಡ್ತೀರಾ ಗಾಳಿಯಲ್ಲಿ ಇದು ಆಲ್ರೆಡಿ ಇರುತ್ತೆ, ಬಟ್ ಇದರದ್ದು ಕಾನ್ಸಂಟ್ರೇಷನ್ ಏನಾಗುತ್ತೆ, ನಾವು ಇನ್ಕ್ರೀಸ್ ಮಾಡೋದ್ರಿಂದ
ಏನು ಮಾಡ್ತಾ ಇದ್ದೀವಿ, ಗ್ರೀನ್ ಹೌಸ್ ಗ್ಯಾಸಸ್ನ ಜಾಸ್ತಿ ಮಾಡ್ತಾ ಇದೀವಿ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಸ್ಟೂಡೆಂಟ್ಸ್, ಡಿಫಾರೆಸ್ಟ್ರೇಷನ್, ಮರಗಳನ್ನ ಕಟ್ ಮಾಡೋದ್ರಿಂದ ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ನಾವು ಹಾಗೆ ಉಳಿಸ್ತಾ ಇದ್ದೀವಿ, ಅದು ಆಕ್ಸಿಜನ್ಗೆ ಕನ್ವರ್ಟ್ ಆಗ್ತಾ ಇಲ್ಲ ಅಲ್ವಾ, ನೆನಪಿದೆ ನಿಮಗೆ. ಸೊ ದಿಸ್ ಇಸ್ ದ ಲಿಸ್ಟ್ ಆಫ್ ಪೊಲ್ಯೂಟೆಂಟ್ಸ್. ಏರ್ ಪೊಲ್ಯೂಟೆಂಟ್ಸ್ ಯಾವುದು ಅಂದರೆ ಇದನ್ನು ನೀವು ಹೇಳ್ಬೋದು ಅಲ್ವಾ. ಇದರಲ್ಲಿ ಒಂದು ಸಲ್ಫರ್ ಆಕ್ಸೈಡ್ಸು ಕೂಡ ಆ್ಯಡ್ ಮಾಡ್ಬೋದು, ನಾನು ಅದು ಮಿಸ್ ಮಾಡಿಬಿಟ್ಟಿದ್ದೇನೆ. ಸಲ್ಫರ್ ಆಕ್ಸೈಡ್ಸ್ ರೈಟ್, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. SO2 ಅಂತ ಬರುತ್ತೆ, ಸಲ್ಫರ್ ಡೈಆಕ್ಸೈಡ್ಸ್, ಅದನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಸೊ ಅಲ್ಲಿಗೆ ನಮಗೆ 8 ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಸಸ್ ಆಫ್ ಏರ್ ಪೊಲ್ಯೂಷನ್ ನೋಡೋಣ ಸ್ಟೂಡೆಂಟ್ಸ್. ಯಾವ ರೀತಿ ಏರ್ ಪೊಲ್ಯೂಷನ್ ಆಗುತ್ತೆ ರೈಟ್, ವಾಟ್ ಆರ್ ದ ಕಾಸಸ್ ಫಾರ್ ದೀಸ್ ಪೊಲ್ಯೂಟೆಂಟ್ಸ್. ನೀವೇಗೇನು ಲಿಸ್ಟ್ ನೋಡಿದ್ರಿ, ಒಂದು 8 ಪೊಲ್ಯೂಟೆಂಟ್ಸ್ ನೋಡಿದ್ರಿ, ಅವುಗಳಿಗೆ ಕಾರಣಗಳು ಏನೇನಿರ್ತದೆ, ಎಲ್ಲಿಂದ ನಮಗದು ಸಿಗ್ತದೆ. ಸೊ ಇಟ್ ಕ್ಯಾನ್ ಬಿ ನ್ಯಾಚುರಲ್ ಕಾಸ್ ಆರ್ ಇಟ್ ಕ್ಯಾನ್ ಬಿ ಮ್ಯಾನ್-ಮೇಡ್ ಕಾಸ್. ನ್ಯಾಚುರಲ್ ಕಾಸಸ್ ಇಂದ ಏರ್ ಪೊಲ್ಯೂಟ್ ಹೆಂಗಾಗುತ್ತೆ, ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರ್ಬೋದು, ವೈಲ್ಡ್ ಫಾರೆಸ್ಟ್ ಫೈರ್ ಆಗಿರ್ಬೋದು, ಪಾಲನ್ಸ್ ಆಗಿರ್ಬೋದು, ಸ್ಯಾಂಡ್ ಸ್ಟಾರ್ಮ್ಸ್ ಆಗಿರ್ಬೋದು. ದೀಸ್ ಆರ್ ದ ನ್ಯಾಚುರಲ್ ಕಾಸಸ್. ಸೊ ಇದರಲ್ಲಿ ಯಾವುದೇ ರೀತಿ ಹ್ಯೂಮನ್ ಬೀಯಿಂಗ್ಸ್ ಎಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಅದೇ ಮ್ಯಾನ್ ಮೇಡ್ ಕಾಸಸ್ ಅಲ್ಲಿ ಏನೇನು ಬರುತ್ತೆ ಸ್ಟೂಡೆಂಟ್ಸ್, ಮ್ಯಾನ್ ಮೇಡ್ ಕಾಸಸ್ ಅಲ್ಲಿ ನಾವು ದ ಆಕ್ಟಿವಿಟೀಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ಇಂಡಸ್ಟ್ರೀಸ್ ಆರ್ ದಿ ಆಟೋಮೊಬೈಲ್ಸ್, ಟ್ರಾನ್ಸ್ಪೋರ್ಟೇಷನಿಗೆ ನಾವೇನು ಯೂಸ್ ಮಾಡ್ತೀವಿ ಅದು, ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಆಗಿರ್ಬೋದು, ಮನೆಗಳಲ್ಲಿ ನಾವು ಯಾವ ರೀತಿ ಆಕ್ಟಿವಿಟೀಸ್ ಮಾಡೋದ್ರಿಂದ ಏರನ್ನು ಪೊಲ್ಯೂಟ್ ಮಾಡ್ತಾ ಇದ್ದೀವಿ, ಅಥವಾ ಅಗ್ರಿಕಲ್ಚರಲ್ಲಿ ಆಗಿರ್ಬೋದು. ನೋಡೋಣ ಈ ಒಂದೊಂದು ಏನು ಅಂತ. ಈಗ ವಾಲ್ಕ್ಯಾನಿಕ್ ಎರಪ್ಷನ್, ಇಟ್ ಇಸ್ ಅ ನ್ಯಾಚುರಲ್ ಫಿನಾಮಿನಾ. ವಾಲ್ಕ್ಯಾನಿಕ್ ಎರಪ್ಷನ್ ಅನ್ನೋದು ನ್ಯಾಚುರಲ್ ಫಿನಾಮಿನಾ ಅಲ್ವಾ. ಸೊ ಈ ನ್ಯಾಚುರಲ್ ಫಿನಾಮಿನಾ ನಡೆದಾಗ ನೀವು ನೋಡ್ತಾ ಇದ್ದೀರಾ, ಪಿಕ್ಚರಲ್ಲೇ ನಿಮಗೆ ಕಾಣಿಸ್ತಾ ಇದೆ, ಎಷ್ಟು ಲಾರ್ಜ್ ರೇಷಿಯೋದಲ್ಲಿ ಇದು ಎನ್ವಿರಾನ್ಮೆಂಟಲ್ಲಿ ಪೊಲ್ಯೂಟೆಂಟನ್ನು ಆ್ಯಡ್ ಮಾಡ್ತಾ ಇದೆ ಅಲ್ವಾ. ಯಾವ್ಯಾವ ರೀತಿ ಪೊಲ್ಯೂಟೆಂಟ್ಸ್ ನಮಗೆ ವಾಲ್ಕ್ಯಾನಿಕ್ ಎರಪ್ಷನಲ್ಲಿ ಸಿಗ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಆ್ಯಶ್ ಅಲ್ವಾ. ಆ್ಯಶ್ ಅಂದರೆ ಬೂದಿ ಅಂತೀವಲ್ಲ, ವಿಚ್ ಈಸ್ ಅ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತೀವಿ, ವೆರಿ ಸ್ಮಾಲ್ ಪಾರ್ಟಿಕಲ್ಸ್. ದೇ ಆಲ್ಸೋ ಕ್ಯಾನ್ ಕ್ರಿಯೇಟ್ ಏರ್ pollution, okay, because they are not the natural composition of air. Ash also creates air pollution. Next we come for wildfire, right. Wildfire usually ನ್ಯೂಸ್ ಅಲ್ಲೆಲ್ಲ ಕೇಳಿರ್ತೀರ. ಮೊನ್ನೆ ಕ್ಯಾಲಿಫೋರ್ನಿಯಾದಲ್ಲಿ ಈ ವರ್ಷದಲ್ಲೇ ಒಂದು ಇನ್ಸಿಡೆಂಟ್ ನೀವು ಕೇಳಿರ್ತೀರ, ಎಕರೆಗಟ್ಟಲೆ ಫಾರೆಸ್ಟ್ ಏರಿಯಾ ಮತ್ತು ಎನಿಮಲ್ಸ್ ಡೆತ್ ಆಯಿತು ಅಲ್ವಾ. ಸೊ ಇದರಲ್ಲಿ ಕೂಡ ಯಾವುದೇ ರೀತಿ ಹ್ಯೂಮನ್ ಆಕ್ಟಿವಿಟಿದು ಇನ್ವಾಲ್ವ್ಮೆಂಟ್ ಡೈರೆಕ್ಟ್ಲಿ ಇಲ್ಲ, ಬಟ್ ಇಂಡೈರೆಕ್ಟ್ಲಿ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇವೆಲ್ಲ ಕೂಡ ರೆಸ್ಪಾನ್ಸಿಬಲ್ ಆಗ್ತದೆ. ದಿಸ್ ಈಸ್ ಒನ್ ಆಫ್ ದ ನ್ಯಾಚುರಲ್ ಫಿನಾಮಿನಾ, ವೈಲ್ಡ್ ಫೈರ್. ಹೀಗಾದಾಗ ಇದರಿಂದ ನಮಗೆ ಕೂಡ ಪೊಲ್ಯೂಟೆಂಟ್ಸ್ ಗಾಳಿಯಲ್ಲಿ ಮಿಕ್ಸ್ ಆಗುತ್ತೆ. ಯಾವ್ದ್ಯಾವ್ದು, ಸಲ್ಫರ್ ಡೈಆಕ್ಸೈಡ್, SO2, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆ್ಯಶ್, ರೈಟ್. ದೀಸ್ ಆರ್ ದ ಪೊಲ್ಯೂಟೆಂಟ್ಸ್ ದಟ್ ಆರ್ ಆಬ್ಟೈನ್ಡ್ ಬೈ ವೈಲ್ಡ್ ಫೈರ್. ನೆಕ್ಸ್ಟ್ ನಾವು ಪೋಲನ್ಸ್ ನೋಡ್ತೀವಿ ಅಲ್ವಾ. ಪೋಲನ್ಸ್ ಅಂದರೆ ಏನು, ದೀಸ್ ಆರ್ ದ ಫೈನ್ ಪಾರ್ಟಿಕಲ್ಸ್ ವಿಚ್ ಆರ್ ಎಮಿಟೆಡ್ ಅಥವಾ ಲಿಬರೇಟೆಡ್ ಕಮಿಂಗ್ ಔಟ್ ಫ್ರಮ್ ದ ಪ್ಲಾಂಟ್ಸ್, ಫ್ಲವರ್ಸ್. ಸೊ ಯಾರಿಗೆ ಅಸ್ತಮಾ ಪೇಷಂಟ್ಸ್ ಇರ್ತಾರೆ ಮನೆಯಲ್ಲಿ, ಅಥವಾ ಸ್ವಲ್ಪ ಎಲರ್ಜಿಕ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ ಈ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅಲ್ವಾ. ದೇ ಆರ್ ದ ಫೈನ್ ಪಾರ್ಟಿಕಲ್ಸ್. ಅಗೇನ್ ದೇ ಆರ್ ಗೋಯಿಂಗ್, ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ದೇ ಆರ್ ದ ಲೈಟ್ fine particles, small size, they mix up in the air, and when we respire, ನಾವು ಅದನ್ನು ಉಸಿರಾಡಕ್ಕೆ ಹೋದಾಗ ನಮ್ಮ ಲಂಗ್ಸಿಗೆ ಅದು ತೊಂದರೆ ಮಾಡುತ್ತೆ, ರೆಸ್ಪಿರೇಷನ್ಗೆ ಅದು ಪ್ರಾಬ್ಲಮ್ ಮಾಡುತ್ತೆ ಅಲ್ವಾ. ಸೊ ಪೋಲನ್ಸ್ ಇವು ಕೂಡ ದೇ ಆರ್ ದ ನ್ಯಾಚುರಲ್ ಕಾಸ್ ಫಾರ್ ಏರ್ ಪೊಲ್ಯೂಷನ್. ನೆಕ್ಸ್ಟ್ ನೋಡ್ತೀರಾ ಸ್ಯಾಂಡ್ ಸ್ಟಾರ್ಮ್, ರೈಟ್. ಡೆಸರ್ಟ್ ಏರಿಯಾದಲ್ಲಿ ಸ್ಯಾಂಡ್ ಸ್ಟಾರ್ಮ್ ಆರ್ ದ ಕಾಮನ್ ಫೀಚರ್ಸ್. ಇವುಗಳು ಕೂಡ ಏನು ಮಾಡುತ್ತೆ, ಸ್ಯಾಂಡ್ ಪಾರ್ಟಿಕಲ್ಸ್ನ ಅದನ್ನ ಗಾಳಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಇದು ಕೂಡ ಗಾಳಿನ ಇನ್ಹೇಲ್ ಮಾಡೋಕ್ಕೆ, ಗಾಳಿ ಸ್ಟ್ಯಾಂಡರ್ಡನ್ನು, ಗಾಳಿ ಕ್ವಾಲಿಟಿನ ರೆಡ್ಯೂಸ್ ಮಾಡುತ್ತೆ ಅಲ್ವಾ. ಸೊ ದೀಸ್ ಆರ್ ದ 4 ನ್ಯಾಚುರಲ್ ಫಿನಾಮಿನಾ ಬೈ ವಿಚ್ ಪೊಲ್ಯೂಟೆಂಟ್ಸ್ ಆರ್ ಮಿಕ್ಸ್ಡ್ ಇನ್ ದ ಏರ್ ಪೊಲ್ಯೂಷನ್ ಆಗುತ್ತೆ. ಯಾವ್ದ್ಯಾವ್ದು ನಾವು ಮಾತಾಡಿದ್ವಿ ಸ್ಟೂಡೆಂಟ್ಸ್, ನೀವು ಒಂದ್ಸರಿ ರಿವೈಸ್ ಮಾಡ್ಕೊಬೋದು, ವಿಡಿಯೋ ಪಾಸ್ ಮಾಡಿ. 4 ಮಾತಾಡಿದ್ವಿ ನಾವು. ಒಂದು ವಾಲ್ಕ್ಯಾನಿಕ್ ಎರಪ್ಷನ್ ಇದೆ,
ಎರಡನೇದು ನಮಗೆ ಎಸ್ ವಾಲ್ಕೆನಿಕ್ ಎರಪ್ಷನ್ ಆದಮೇಲೆ ದ ಸೆಕೆಂಡ್ ಥಿಂಗ್ ಈಸ್ ಪೋಲನ್ಸ್, ರೈಟ್. ದೆನ್ ದ ಥರ್ಡ್ ಥಿಂಗ್ ಈಸ್ ವೈಲ್ಡ್ ಫೈರ್. ದ ಫೋರ್ತ್ ಥಿಂಗ್ ಈಸ್ ಸ್ಯಾಂಡ್ ಸ್ಟಾರ್ಮ್. ಸೊ ಈ ಥರ ನ್ಯಾಚುರಲ್ ಫಿನಾಮಿನಾ ಕೂಡ ಪೊಲ್ಯೂಟೆಂಟ್ಸನ್ನು ಜನರೇಟ್ ಮಾಡುತ್ತೆ. ಈಗ ಮ್ಯಾನ್-ಮೇಡ್ ಪೊಲ್ಯೂಟೆಂಟ್ಸ್ ನೋಡೋಣ, ಅಥವಾ ದ ಆಕ್ಟಿವಿಟೀಸ್ ಬೈ ವಿಚ್ human beings they are letting pollutants in the environment. First of all, the first major things it comes from industry. ಅದು ಪವರ್ ಪ್ಲಾಂಟ್ ಆಗಿರ್ಬೋದು, ಎನರ್ಜಿ ಜನರೇಟ್ ಮಾಡೋದು, ಅಥವಾ ಅಂದರೆ ಯಾವುದೇ ಫರ್ಟಿಲೈಸರ್ ಕಂಪ್ನಿ ಆಗಿರ್ಬೋದು, ಅಥವಾ ಸಿಮೆಂಟ್ ಪ್ರೊಡಕ್ಷನ್ ಕಂಪ್ನಿ ಆಗಿರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು, ಶುಗರ್ ಕೇನ್ ಇಂಡಸ್ಟ್ರಿ ಆಗಿರ್ಬೋದು. ಸೊ ಈ ಇಂಡಸ್ಟ್ರೀಸ್ಗಳಲ್ಲಿ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗ್ತದೆ ಮಷೀನ್ಸನ್ನು ರನ್ ಮಾಡಲಿಕ್ಕೆ. ಸೊ ಅವಾಗ ಆ ಎನರ್ಜಿನ ಪಡ್ಕೊಳ್ಲಿಕ್ಕೆ ದೇ ಯೂಸ್ ಫಾಸಿಲ್ ಫ್ಯೂಲ್ಸ್, ದೇ ಕ್ಯಾನ್ ಯೂಸ್ ಎನಿ ಅದರ್ ಸೋರ್ಸ್ ಆಫ್ ಎನರ್ಜಿ ವಿಚ್ ವೆನ್ ಇಟ್ ಈಸ್ ಬರ್ನ್ಡ್, ಇಟ್ ಕ್ಯಾನ್ ಬಿ ಆಯಿಲ್, ಕೋಲ್, ಪೆಟ್ರೋಲಿಯಂ ಥಿಂಗ್ಸ್. ವೆನ್ ಇಟ್ ಈಸ್ ಬರ್ನ್ಡ್ ದೆನ್ ಇಟ್ ಆಸ್ ಅ ಬೈ ಪ್ರಾಡಕ್ಟ್ ಏನು ಮಾಡುತ್ತೆ, ಅದು ಪೊಲ್ಯೂಟೆಂಟನ್ನು ಗಾಳಿಯಲ್ಲಿ ಬಿಟ್ಕೊಡುತ್ತೆ. ಆ ಪೊಲ್ಯೂಟೆಂಟ್ಸ್ ಯಾವ್ದ್ಯಾವುದು ಅಂತ ಅಂದರೆ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ರೈಟ್. ಈ ಥರದ ಪೊಲ್ಯೂಟೆಂಟ್ಸ್ ಗಾಳಿಯಲ್ಲಿ ಮಿಕ್ಸ್ ಆಗ್ತದೆ. ನೆಕ್ಸ್ಟ್ ಬರೋದು ಆಟೋಮೊಬೈಲ್ಸ್. ಆಟೋಮೊಬೈಲ್ ಟ್ರಾನ್ಸ್ಪೋರ್ಟಿಗೆ ನಾವು ಯೂಸ್ ಮಾಡುವಂತಹ ವೆಹಿಕಲ್ಸ್ ಏನಿದೆ ಅದು ಕೂಡ ಫ್ಯೂಲ್ಸನ್ನು ಉಪಯೋಗಿಸ್ಕೊಳ್ಳುತ್ತೆ ಅಲ್ವಾ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಯೂಲ್ಸ್ ಆರ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ vehicles, whether it is four-wheeler or whether it is a big transport, mass transport vehicle, buses, right, or whether it is aeroplanes, train or two-wheelers, bikes. All of them, they are consuming the fuel to run the vehicle, and that fuel when it is burned then it gives out different kinds of air pollutant which are carbon dioxide, carbon monoxide, nitrogen dioxide, lead ಮತ್ತೆ ash. Look, carbon monoxide ಇದೆಲ್ಲ incomplete burning of fuels, it gives carbon monoxide. Nitrogen ಯಾವಾಗ ನಮಗೆ ಸಿಗುತ್ತೆ, when the product, the fuel you are using, it has certain compounds of nitrogen. lead ಕೂಡ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲಲ್ಲಿ ಲೆಡ್ ಇರುತ್ತೆ, ರೈಟ್. ಸೊ ಪೆಟ್ರೋಲ್ ಇಸ್ ಅ ಲೆಡ್ ಪ್ರಾಡಕ್ಟ್. ಅದರಲ್ಲಿ ಲೆಡ್ ಅಂಶ ಇರೋದ್ರಿಂದ ಅದು ಬರ್ನ್ ಆದಾಗ ಲೆಡ್ಡನ್ನು ಕೂಡ ಗಾಳಿಯಲ್ಲಿ ಬಿಟ್ಕೊಡುತ್ತೆ. ಅಥವಾ ಲೋ ಕ್ವಾಲಿಟಿ ಫ್ಯೂಲ್ ಆದರೆ ಅದರಿಂದ ನಮಗೆ ಆ್ಯಶಸ್ ಕೂಡ ಸಿಗುತ್ತೆ. ಸೊ ಈ ಥರದ ಪೊಲ್ಯೂಟೆಂಟ್ಸ್, ಕಾರ್ಬನ್ ಡೈಆಕ್ಸೈಡ್ CO2, ಕಾರ್ಬನ್ ಮೊನಾಕ್ಸೈಡ್ CO, ನೈಟ್ರೋಜನ್ ಡೈಆಕ್ಸೈಡ್ NO2, ಲೆಡ್ PB, ಆ್ಯಶ್, ರೈಟ್. ಇವೆಲ್ಲ ಕೂಡ ನಾವು ಆಟೋಮೊಬೈಲ್ಸಿಂದ ಗಾಳಿಯಲ್ಲಿ ಈ ಪೊಲ್ಯೂಟೆಂಟ್ಸ್ನ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತೀವಿ ಸ್ಟೂಡೆಂಟ್ಸ್, ಡೊಮೆಸ್ಟಿಕ್ ಅಂದರೆ ಮನೆಗಳಲ್ಲಿ. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಅಥವಾ ಲಾರ್ಜ್ ಸ್ಕೇಲಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಸ್ಮಾಲ್ ಸ್ಕೇಲಲ್ಲಿ ಮನೆಗಳಲ್ಲಿ ಯಾವ ರೀತಿ ನಾವು ಏರ್ ಪೊಲ್ಯೂಟೆಂಟ್ಸನ್ನು ನಮ್ಮ ಸುತ್ತಮುತ್ತನೇ ನಾವು ಜನ್ರೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಬರ್ತಿರೋ ಏರ್ ಪೊಲ್ಯೂಟೆಂಟ್ಸ್ ನಾವು ಉಸಿರಾಡ್ತಾ ಇದ್ದೀವಿ. ಸೊ ಯಾವ್ಯಾವು ಅಂದರೆ ನೀವು ಪಿಕ್ಚರ್ಸಲ್ಲಿ ನೋಡ್ತಾ ಇದ್ದೀರಾ. ಸೊ ಕುಕಿಂಗ್ ಪರ್ಪಸಲ್ಲಿ ನಾವು ಬರ್ನ್ ಮಾಡಿದಾಗ ವುಡ್ಡನ್ನು, ಅದು ಇನ್ಕಂಪ್ಲೀಟ್ ಬರ್ನ್ ಆದಾಗ ಅದರಿಂದ ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ, ಲಿಬರೇಟ್ ಆಗುತ್ತೆ. ಅದೇ ರೀತಿ ಟೊಬ್ಯಾಕೊ ಬರ್ನಿಂಗ್ ಇದೆ ಬೈ ಸ್ಮೋಕಿಂಗ್, ಅದರಿಂದ ಕೂಡ ನಾವು ಕಾರ್ಬನ್ ಡೈಆಕ್ಸೈಡನ್ನು ಲಿಬರೇಟ್ ಮಾಡ್ತಾ ಇದ್ದೀವಿ. ಬರ್ನಿಂಗ್ ಆಫ್ ಟೊಬ್ಯಾಕೊ, ಸಿಗರೇಟ್ಸ್, ಇಟ್ ಗಿವ್ಸ್ ಅಸ್ ಕಾರ್ಬನ್ ಆಕ್ಸೈಡ್ಸ್. ನೆಕ್ಸ್ಟ್ ನೀವು ನೋಡ್ತಾ ಇದ್ರೆ ದ ಕ್ಲೀನಿಂಗ್ ಏಜೆಂಟ್ಸ್ ದಟ್ ವಿ ಯೂಸ್ ರೆಗ್ಯುಲರ್ಲಿ ಇನ್ ಅವರ್ ಹೌಸ್. ಸೊ ದೇ ಆರ್ ಕ್ಲೋರಿನ್ ಮಟೀರಿಯಲ್ಸ್ ಅಂಡ್ ದೇ ಹ್ಯಾವ್ ಲಾಟ್ಸ್ ಆಫ್ VOCs, that is volatile organic compounds, which are again a type of pollutant. VOC anta kariತೀವಿ, volatile organic compounds. All the fragrance detergent that you have in your home, or the fragrance materials, cleaning agents, detergents, soaps you people have in your home, they are discharging certain kinds of fumes which are called VOC. They are responsible for air pollution. Next ನೀವು ಏರೋಸೆಲ್ಸ್ ನೋಡ್ತಾ ಇದ್ದೀರಾ.
ಏರೋಸೆಲ್ಸ್ ಏನಿದೆ ಇದನ್ನು ನೀವು ಯೂಸ್ ಮಾಡಿದಾಗ ಅದು ನಿಮ್ಮ ಬಾಡಿ ಸ್ಪ್ರೇ, ಹೇರ್ ಸ್ಪ್ರೇ ಆಗಿರ್ಬೋದು, ಅಥವಾ ಕ್ಲೀನಿಂಗ್ ಏಜೆಂಟ್ಸಲ್ಲೂ ಏರೋಸೆಲ್ಸ್ ಬರುತ್ತೆ, ಪೆಸ್ಟ್ ಕಂಟ್ರೋಲಲ್ಲಿ ಕೂಡ ಏರೋಸೆಲ್ಸ್ ಬರುತ್ತೆ. ಇವುಗಳು ಏನು ಮಾಡ್ತದೆ, ನೀವು ನೋಡ್ತಾ ಇದ್ದೀರಾ, ದೇ ಆರ್ ಲೆಟಿಂಗ್ ಫೈನ್ ಪಾರ್ಟಿಕಲ್ಸ್ ಇನ್ ದ ಏರ್, ವೆದರ್ ಇಟ್ ಕ್ಯಾನ್ ಬಿ ಲಿಕ್ವಿಡ್, ವೆದರ್ ಇಟ್ ಕ್ಯಾನ್ ಬಿ ಗ್ಯಾಸ್, ಎನಿಥಿಂಗ್. ಸೊ ಈ ಕೆಮಿಕಲ್ಸ್, ಈ ಫೈನ್ ಪಾರ್ಟಿಕಲ್ಸ್ ಏನಿದೆಯಲ್ಲ, ದೇ ಆರ್ ಕಾಲ್ಡ್ particulate matters. They are the one of pollutants. Okay, so in this way, at our house we are producing a small amount of carbon monoxide, particulate matter, small particles. ಆಮೇಲೆ VOC ಅಂದ್ವಿ ನಾವು, volatile organic compounds, ಅಮೋನಿಯಾ, ಬ್ಲೀಚ್. ನಾವು ಯೂಸ್ ಮಾಡೋ ಕ್ಲೀನಿಂಗ್ ಏಜೆಂಟ್ಸಲ್ಲಿ ಅಮೋನಿಯಾ, ಬ್ಲೀಚ್. ಅದಕ್ಕೆ ಯಾವತ್ತು ಎರಡು ಬೇರೆ ಬೇರೆ ಕ್ಲೀನಿಂಗ್ ಏಜೆಂಟ್ಸ್ನ ಯಾವತ್ತೂ ನಾವು ಮಿಕ್ಸ್ ಮಾಡಬಾರ್ದು. ಬಿಕಾಸ್ ಅದರಲ್ಲಿ ಏನು ಕಾಂಪೋಸಿಷನ್ ಇರುತ್ತೆ, ದಟ್ ಎರಡೂ ಕೂಡ ನಮಗೆ ಫ್ಯೂಮ್ಸನ್ನು, ಟಾಕ್ಸಿಕ್ ಫ್ಯೂಮ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ರೈಟ್? ಸೊ ನೀವು ನೋಡ್ತೀರಾ ನಿಮ್ಮ ಮನೆಯಲ್ಲಿ ಕ್ಲೀನಿಂಗ್ ಏಜೆಂಟ್ಸನ್ನು ಅಕಸ್ಮಾತ್ ಯಾವಾಗಾದರೂ ನಿಮ್ಮ ಪೇರೆಂಟ್ಸ್ ಯೂಸ್ ಮಾಡಿದರೆ ಮನೆ ತುಂಬ ಅದರದ್ದು ಫ್ರೇಗ್ರೆನ್ಸ್ ಅಥವಾ ಫ್ಯೂಮ್ಸ್ ಏನಾಗಿರುತ್ತೆ ತುಂಬಿಕೊಂಡಿರುತ್ತೆ. ಆ್ಯಕ್ಚುಲಿ ಇಟ್ ಈಸ್ ಅ ಟಾಕ್ಸಿಕ್ ಗ್ಯಾಸ್. ಅಂಥ ಟೈಮಲ್ಲಿ ನೀವು ಆ ಪ್ಲೇಸಿಂದ ಸ್ವಲ್ಪ ದೂರ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ದಟ್ ಈಸ್ ಬೆಟರ್. ಬಿಕಾಸ್ ಅಂಥ ಒಂದು ಫ್ಯೂಮ್ಸನ್ನು ನೀವು ಇನ್ಹೇಲ್ ಮಾಡಿದಾಗ ನಿಮಗೆ ಆನ್ ಇನ್ಸ್ಟೆಂಟ್, ಅದೇ ಕ್ಷಣದಲ್ಲಿ ನೀವು ಅಂಥ ಫ್ಯೂಮ್ಸನ್ನು ಇನ್ಹೇಲ್ ಮಾಡಿದಾಗ ನಿಮಗೆ ಥ್ರೋಟಲ್ಲಿ ಇರಿಟೇಷನ್, ಕಣ್ಣಲ್ಲಿ ಇರಿಟೇಷನ್ನು, ರೈಟ್, ಅಲ್ಲಿದ್ದಾಗ. ಸೊ ಇದೇ ನಿಮಗೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದೆ ದಟ್ ವಾಟ್ ಈಸ್ ದ ಎಫೆಕ್ಟ್ ಆಫ್ these pollutants when we come in direct contact with them. So these are the pollutants that you produce at home, and with that similarly we have air coolers, refrigerators, we have paints. They also, the paint ಏನಿದೆ ನಾವು ಮನೆಗೆ ಹಚ್ಚಲಿಕ್ಕೆ ಉಪಯೋಗಿಸ್ತೀವಿ, they also liberate VOCs, volatile organic compounds, which is again a pollutant as we discussed. ಫೋಮ್ ಇದೆ, ನೀವು ಫರ್ನಿಚರ್ಸಲ್ಲಿ ಫೋಮ್ ಯೂಸ್ ಮಾಡ್ತೀವಿ, ರೈಟ್? ಅಥವಾ ಇನ್ಸುಲೇಟಿಂಗ್ ಮಟೀರಿಯಲ್ ಥರ ಫೋಮ್ಸನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ನಮಗೆ ಕ್ಲೋರೋಫ್ಲೋರೋ ಕಾರ್ಬನ್ಸ್, ಇದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಗ್ಲೋಬಲ್ ವಾರ್ಮಿಂಗ್ ಮಾತಾಡುವಾಗ ಡಿಸ್ಕಸ್ ಮಾಡಿದ್ವಿ ಸ್ಟೂಡೆಂಟ್ಸ್, ನಿಮಗೆ ನೆನಪಿರ್ಬೋದು. ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಥವಾ ಫ್ಲೋರಿನ್ ಇರುವಂತಹ ಬೇರೆ ಕಂಪೌಂಡ್ಸ್, ಹೈಡ್ರೋಕ್ಲೋರೋಫ್ಲೋರೋ ಕಾರ್ಬನ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಫ್ಲೋರಿನ್ ಇರುವಂತಹ ಕಂಪೌಂಡ್ಸ್ ಏನಿದೆ ಅವುಗಳು ಜನರೇಟ್ ಆಗುತ್ತೆ. ಏರ್ ಕೂಲರ್, ರೆಫ್ರಿಜರೇಟರ್, ಮತ್ತು ಏನು ಸಾಲ್ವೆಂಟ್ಸ್, ಪೇಂಟ್ ಯೂಸ್ ಮಾಡ್ತಿದ್ದೀರಾ ಅಥವಾ ಫೋಮ್ ಏನು ಯೂಸ್ ಮಾಡ್ತಿದ್ದೀರಾ ಫರ್ನಿಚರ್ಸಲ್ಲಿ, ರೈಟ್, ಅದು ಕೂಡ ಕ್ಲೋರೋಫ್ಲೋರೋ ಕಾರ್ಬನನ್ನು ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಬರ್ತೀವಿ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇಸ್ ಅ ಮೇನ್ ಸೋರ್ಸ್ ಆಫ್ ಫುಡ್ ಎನರ್ಜಿ ಫಾರ್ ಅಸ್, ಅಲ್ವಾ? ಇದು ನಡಿಲೇಬೇಕು. ಸೊ ಫಾರ್ಮರ್ಸ್ ಏನು ಮಾಡ್ತಾರೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ, ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ, ರೈಟ್? ಆಮೇಲೆ ಇನ್ ಪ್ರೀವಿಯಸ್ ಚಾಪ್ಟರ್ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಪ್ರೀ ಪ್ಲಾಂಟಿಂಗ್ ಪ್ರಾಸೆಸ್, ಅಲ್ವಾ? ನಿಮಗೆ ನೆನಪಿದೆ, ಪ್ರೀ ಪ್ಲಾಂಟಿಂಗ್ ಪ್ರಾಸೆಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಫ್ಯೂಮಿಗೇಷನ್, ಸಾಯಿಲ್ ಫ್ಯೂಮಿಗೇಷನ್ ಅಂತ 3ನೇ ಪಿಕ್ಚರಲ್ಲಿ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತಾರೆ ಸಾಯಿಲಿನ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡಲಿಕ್ಕೆ. ಅಂಡ್ ನೀವು ನೋಡ್ತಾ ಇದ್ದೀರಾ ಪೆಸ್ಟಿಸೈಡ್ಸ್ನ ಯೂಸ್ ಮಾಡುವಾಗ ಆ ಫಾರ್ಮರ್ಸ್ ಎಷ್ಟು ಪ್ರೊಟೆಕ್ಷನನ್ನು ತಗೊಂಡಿದ್ದಾರೆ. ಸೊ ಖಂಡಿತ ಇಟ್ ಈಸ್ ವಿತ್ ಅ ಹೆವಿ ಡೋಸ್ ಆಫ್ ಕೆಮಿಕಲ್ಸ್, ಅಲ್ವಾ? ಸೊ ಈ ಥರದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಪ್ರಾಕ್ಟೀಸಸ್ ಏನು ಮಾಡುತ್ತೆ, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರಸ್ ಕಂಪೌಂಡ್ಸನ್ನು, ನೈಟ್ರಸ್ ಆಕ್ಸೈಡ್ಸನ್ನು ನಮಗೆ ಪೊಲ್ಯೂಟೆಂಟ್ ಆಗಿ ಕೊಡುತ್ತೆ. So these are the different kinds of air pollutants or the causes of air pollution. ಅದರಲ್ಲಿ ನೀವು ನ್ಯಾಚುರಲ್ ಕಾಸಸ್ ನೋಡಿದ್ರಿ, ಮ್ಯಾನ್ ಮೇಡ್ ಕಾಸಸ್ ನೋಡಿದ್ರಿ. ಸೊ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕೈಂಡ್ಸ್ ಆಫ್ ಪೊಲ್ಯೂಟೆಂಟ್ಸ್. ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೊಲ್ಯೂಟೆಂಟ್ಸ್ ನಮ್ಮ ಹತ್ರ ಇದೆ. ಬಟ್ ಮೇಜರ್ ಆಗಿ ನಾವು ನೆನ್ಪಿಟ್ಕೊಬೇಕಾಗಿರೋವಂಥದ್ದು ಪೊಲ್ಯೂಟೆಂಟ್ಸ್ ಯಾವ್ದ್ಯಾವುದು ಸ್ಟೂಡೆಂಟ್ಸ್? ನಾವು ನೆನ್ಪಿಟ್ಕೊಬೇಕಾಗಿರೋ ಪೊಲ್ಯೂಟೆಂಟ್ಸ್ ಅದು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, VOC, volatile organic compound, CFC, ಕ್ಲೋರೋಫ್ಲೋರೋ ಕಾರ್ಬನ್. ಅದಾದಮೇಲೆ ನ್ಯಾಚುರಲ್
ಪೊಲ್ಯೂಟೆಂಟ್ಸಲ್ಲಿ ನಾವು ಹೋಗಬೇಕು ಅಂದರೆ ಪೋಲನ್ಸ್ ಆಗಿರ್ಬೋದು, ಸ್ಯಾಂಡ್, ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು, ಅವು ಕೂಡ ಪೊಲ್ಯೂಟೆಂಟ್ಸ್ ಅಲ್ವಾ. ಮತ್ತು ಇಷ್ಟು ಪೊಲ್ಯೂಟೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ದೀಸ್ ಆರ್ ದ ಮೇಜರ್ಸ್. ಸೊ ಯು ಶುಡ್ ನೋ ಸಮ್ ಮಿನಿಮಮ್ ಕೈಂಡ್ಸ್ ಆಫ್ ಪೊಲ್ಯೂಟೆಂಟ್ಸ್ ಸೊ ದಟ್ ಯು ಕ್ಯಾನ್ ಅವಾಯ್ಡ್ ದ ಕಾಸಸ್. ನೀವು ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಏನು ಮೆಷರ್ಸ್ ತೊಗೊಬೇಕು ಅದನ್ನು ನಂತರ ನೋಡೋಣ. ಬಟ್ ಫಸ್ಟಿಗೆ ನಮಗೆ ಯಾವ ಪೊಲ್ಯೂಟೆಂಟ್ಸು, ನಮಗೆ ಹೇಗೆ ಪೊಲ್ಯೂಟೆಂಟ್ಸ್ ಸಿಗ್ತಾ ಇದೆ, ನಾವು ಹೇಗೆ ಅದರಿಂದ ಸರೌಂಡೆಡ್ ಆಗಿದ್ದೀವಿ ನಮ್ಮ ಮನೆಗಳಲ್ಲೇ ಅಲ್ವಾ. ನಾವು ಹೊರಗಡೆ ಪೊಲ್ಯೂಷನ್ನ ಡಿಸ್ಕಸ್ ಮಾಡೋದು ಒಂದು ಸೈಡಿಗಿಟ್ಟು, ಮನೆಯಲ್ಲೇ ನಾವು ಹೆಂಗೆ ಪೊಲ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಆ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟಲ್ಲಿ ಇರ್ತಾ ಇದ್ದೀವಿ ಅನ್ನೋದು ನನಗೆ ಗೊತ್ತಿಲ್ಲ ಅಲ್ವಾ. ಅದನ್ನು ಕೂಡ ನಾವು ನೋಡಿದ್ವಿ, ಡೊಮೆಸ್ಟಿಕ್ ಕೂಡ ನೋಡಿದ್ವಿ. ಈಗ ಈ ಥರ ಪೊಲ್ಯೂಟೆಂಟ್ಸ್ನ ನಾವು ಎನ್ವಿರಾನ್ಮೆಂಟಲ್ಲಿ ಬಿಡೋದ್ರಿಂದ ನಮಗೆ ಯಾವ ರೀತಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ವಾಟ್ ಆರ್ ದ ಡಿಫ್ರೆಂಟ್ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಅನ್ನೋದನ್ನು ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಕಾಸಸ್ ಡಿಸ್ಕಸ್ ಮಾಡಿದ್ವಿ, ಈಗ ಎಫೆಕ್ಟನ್ನು ಡಿಸ್ಕಸ್ ಮಾಡೋಣ. ಏನಾಗುತ್ತೆ? ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ವೈ? ಬಿಕಾಸ್ ದ ಮೇಜರ್ ಕಾನ್ಸೆಪ್ಟ್ ಆಫ್ ಏರ್ ಈಸ್ ನಥಿಂಗ್ ಬಟ್ ಇಟ್ ಹೆಲ್ಪ್ಸ್ ಅಸ್ ಟು ರೆಸ್ಪೈರ್. ಹ್ಯೂಮನ್ ಬೀಯಿಂಗ್ಸ್, ಎನಿಮಲ್ಸ್, ಪ್ಲಾಂಟ್ಸ್ ಎಲ್ಲ ಕೂಡ ರೆಸ್ಪೈರ್ ಮಾಡುತ್ತೆ. ಲಿವಿಂಗ್ ಥಿಂಗ್ಸ್ ಅಂದಮೇಲೆ ರೆಸ್ಪೈರ್ ಮಾಡುತ್ತೆ. ಸೊ ಮೊದಲನೇ ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡ್ತಿರೋದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಉಸಿರಾಡೋಕೆ ತೊಂದರೆ ಆಗುತ್ತೆ ಏರ್ ಪೊಲ್ಯೂಟ್ ಆದಾಗ ಅಲ್ವಾ. ಎರಡನೇದು ಮೆಂಟಲ್ ಡಿಸಾರ್ಡರ್ಸ್. ಸೊ ಈ ರೀತಿ ಏರ್ ಪೊಲ್ಯೂಟ್ ಆದಾಗ ಟಾಕ್ಸಿಕ್ಕನ್ನು ನಾವು ಇನ್ಹೇಲ್ ಮಾಡಿದಾಗ ಖಂಡಿತ ನಾವು ನಮ್ಮ ಆರ್ಗನ್ಸ್ ಮೇಲೂ ನಾವು ಎಫೆಕ್ಟ್ ಆ ಪೊಲ್ಯೂಟೆಂಟ್ಸ್ ಹಾಕುತ್ತೆ, ಜೊತೆಗೆ ನಮ್ಮ ಬ್ರೈನ್ ಮೇಲೆ ಕೂಡ ಅದು ಎಫೆಕ್ಟನ್ನು ತೋರಿಸುತ್ತೆ. ಇದರಿಂದನೇ ನಮಗೆ ಮೆಂಟಲ್ ಡಿಸಾರ್ಡರ್ಸ್ ಕ್ರಿಯೇಟ್ ಆಗುತ್ತೆ. ಅದು ಏನು ಅನ್ನೋದು ನಂತರ ನೋಡೋಣ. ಕ್ಲೈಮೇಟ್ ಚೇಂಜ್ ಇದೆ ಖಂಡಿತ. ಏರ್ ಪೊಲ್ಯೂಷನ್ ಆಗಿರೋದ್ರಿಂದ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಗ್ಯಾಸಸ್ ಇನ್ಕ್ರೀಸ್ ಆಗೋದು, ಗ್ಲೋಬಲ್ ವಾರ್ಮಿಂಗ್ ಆಗೋದು, ಅದರಿಂದ ಕ್ಲೈಮೇಟ್ ಚೇಂಜ್ ಆಗೋದು. ಸೊ ಒನ್ ಆಫ್ ದಿ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್ ಇಸ್ ಖಂಡಿತ ನಾವು ಕ್ಲೈಮೇಟ್ ಚೇಂಜ್ ಅಂತ ಅನ್ಬಹುದು. ಗ್ಲೋಬಲ್ ವಾರ್ಮಿಂಗ್, ಓಝೋನ್ ಲೇಯರ್ ಡಿಪ್ಲೇಷನ್, ಆಸಿಡ್ ರೈನ್, ಸ್ಮೋಕ್, right? These are the effects of air pollution. So one by one discuss ಮಾಡೋಣ. So what is respiratory problem? Right? You can see nowadays the newborn child itself it have some respiratory problems, disorders. ಯಾಕೆ ಇದು? Because nowadays the pollution level is increased in such a way that it indirectly affects the child inside the womb of mother ಅಂತ ಗಾಳಿನ ರೆಸ್ಪೈರ್ ಮಾಡಿದಾಗ ಅದು ಖಂಡಿತ it will carry to the child also. So you can see that respiratory disorders, respiratory problem like asthma, because you are inhaling sulfur dioxide, you are inhaling VOC, volatile organic compounds, you are inhaling lead which are given out from the vehicles, you are inhaling carbon monoxide. ನೀವು ಇನ್ಹೇಲ್ ಮಾಡಬೇಕಾಗಿರೋದು ಯಾವುದನ್ನ? ಆಕ್ಸಿಜನನ್ನು. ಅದನ್ನು ಬಿಟ್ಟು ನೀವು ಈ ಎಲ್ಲ ಪೊಲ್ಯೂಟೆಂಟ್ಸ್ನ ಇನ್ಹೇಲ್ ಮಾಡಿದಾಗ ಅಸ್ತಮಾ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಲಂಗ್ ಕ್ಯಾನ್ಸರ್ವರೆಗೂ ಹೋಗ್ಬೋದು ಅಲ್ವಾ. ಈ ಥರ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ಬೋದು. ಬ್ರಾಂಕೈಟಿಸ್ ಅಂತಾರೆ. ಆಮೇಲೆ ಇದರಿಂದ ವೆನ್ ಯು ಆರ್ ಟೇಕಿಂಗ್ ಆಕ್ಸಿಜನ್ ಲೆಸ್ ಆ್ಯಂಡ್ ದ ಟಾಕ್ಸಿಕ್ ಪೊಲ್ಯೂಟೆಂಟ್ಸ್ ಮೋರ್, ಅವಾಗ ಖಂಡಿತ ನಮ್ಮ ಲೈಫ್ ಸ್ಪ್ಯಾನ್ ಕೂಡ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಲಂಗ್ಸ್ ಏನಿದೆ ಅದರದ್ದು ಏಜಿಂಗ್ ಆಗ್ತಾ ಹೋಗುತ್ತೆ. ಕ್ವಿಕ್ ಏಜಿಂಗ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರೀವಿಯಸ್ ಸೆಷನಲ್ಲಿ. ಸೊ ಏಜಿಂಗ್ ಆಗ್ತಾ ಹೋಗುತ್ತೆ. ಸೊ ಹೆಲ್ತ್ ಹಜಾರ್ಡ್ಸ್ ಇದರಲ್ಲೇ ಬರ್ತದೆ ನಿಮಗೆ ಹೆಲ್ತ್ ಪ್ರಾಬ್ಲಮಲ್ಲಿ. ಸೊ ನೀವು ಒಂದು ಪಿಕ್ಚರಲ್ಲಿ ಯು ಕ್ಯಾನ್ ಜಸ್ಟ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ನಾಟ್ ಓನ್ಲಿ ರೆಸ್ಪಿರೇಷನ್, this hazards they are carried from a mother to a child ಅಲ್ವಾ. ತಾಯಿಯಿಂದ ಮಗುವಿವರೆಗೆ ಇದು ಕ್ಯಾರಿ ಆಗ್ತಾ ಹೋಗುತ್ತೆ. ಬಿಕಾಸ್ ತಾಯಿ ರೆಸ್ಪೈರ್ ಮಾಡಿದಾಗ ಇನ್ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ನೋಡ್ತಿದ್ವಿ ನಾವು. ಅದರಲ್ಲಿ O3 ಅಂದರೆ ಓಝೋನ್, ಕಾರ್ಬನ್ ಮೊನಾಕ್ಸೈಡ್ CO, ನೈಟ್ರೋಜನ್ ಡೈಆಕ್ಸೈಡ್ NO2 ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ SO2. ಆಮೇಲೆ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ನೋಡ್ತಾ ಇದ್ರೆ, ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಅಂದರೆ ಏನು ಸ್ಟೂಡೆಂಟ್ಸ್? ಫೈನ್ ಪಾರ್ಟಿಕಲ್ಸ್ ಲೈಕ್ ಸ್ಯಾಂಡ್, ಪೋಲನ್, ಅಥವಾ ನಾವು ಏರೋಸೆಲ್ಸ್ ಯೂಸ್ ಮಾಡಿದಾಗ ಗಾಳಿಯಲ್ಲಿ ಫೈನ್ ಪಾರ್ಟಿಕಲ್ಸ್ ಬಿಡ್ತೀವಲ್ಲ ಅವು. ಇವೆಲ್ಲ ರೆಸ್ಪೈರ್ ಮಾಡಿದಾಗ ಆ ಪ್ಲೆಸೆಂಟಾದಲ್ಲಿ ಇರೋ ಮಗುಗೆ ಆ ಪ್ಲೆಸೆಂಟಾಗಿ ಎಫೆಕ್ಟ್ ಆಗ್ತಾ ಇದೆ ಅಲ್ವಾ. ಅದೇನಾಗುತ್ತೆ? ಇಟ್ ವಿಲ್ ಕ್ಯಾರಿ. ಆ್ಯಂಡ್ ಅದು ಹುಟ್ಟಿದ ಮೇಲೂ ಕೂಡ ಏನಾಗುತ್ತೆ? ಆ ಮಗು
ಬೆಳೆಯುವಾಗ ಅದಕ್ಕೆ ಅಸ್ತಮಾ, ವೀಸಿಂಗ್, ಈ ಥರದ ಎಲರ್ಜೀಸ್, ಈ ಥರದ ಹೆಲ್ತ್ ಪ್ರಾಬ್ಲಮ್ಸ್ ಏನಾಗುತ್ತೆ ನಮಗೆ, ಯು ಕ್ಯಾನ್ ಅಬ್ಸರ್ವ್ ಇನ್ ದೆಮ್, ರೈಟ್. ಸೊ ಫೀಟಲ್ ಲಂಗ್ ಡೆವಲಪ್ಮೆಂಟ್ ಅಂದರೆ ಅದರದ್ದು ಬಾಡಿ ಪಾರ್ಟ್ಸ್ ಡೆವಲಪ್ ಆಗುವಾಗ ಲಂಗ್ಸಿನ ಡೆವಲಪ್ಮೆಂಟ್ ಏನಾಗ್ಬಿಡುತ್ತೆ, ಅದು ರೆಡ್ಯೂಸ್ ಆಗಿಬಿಡುತ್ತೆ. ಇಟ್ ವಿಲ್ ನಾಟ್ ಬಿ ಎ ಹೆಲ್ತಿ ಲಂಗ್, ರೈಟ್. ಲಂಗ್ಸ್ ಏನಾಗುತ್ತೆ, ಹೆಲ್ತಿ ಇಲ್ದಿರೋದ್ರಿಂದ ಹುಟ್ಟಿದ ಮೇಲೆ ಮಗುಗೆ ರೆಸ್ಪಿರೇಷನ್ ಡಿಸಾರ್ಡರ್ಸ್ ಕಾಸ್ ಮಾಡುತ್ತೆ. ಅದೇ ರೀತಿ ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ನಮಗೆ ಈ ಏರ್ ಪೊಲ್ಯೂಟೆಂಟ್ಸಿಂದ ಕ್ರಿಯೇಟ್ ಆಗುತ್ತೆ. ಮೆಂಟಲ್ ಇಲ್ನೆಸ್ ಅಂತ ನಾವು ಮಾತಾಡ್ತೀವಿ ಸ್ಟೂಡೆಂಟ್ಸ್. ರೆಸ್ಪಿರೇಷನ್ ಪ್ರಾಬ್ಲಮ್ ಆಗೋದ್ರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಮತ್ತು ನ್ಯೂರೋವ್ಯಾಸ್ಕ್ಯುಲರ್ ಡಿಸೀಸಸ್ ಕೂಡ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಬ್ಯಾಡ್ ಫಾರ್ ಲಂಗ್ಸ್ ಆಸ್ ವೆಲ್ ಆಸ್ ಬ್ರೈನಿಗೂ ಕೂಡ ಒಳ್ಳೆಯದಲ್ಲ, ನರ್ವ್ಸಿಗೆ ಒಳ್ಳೆಯದಲ್ಲ. ಹಾಗಾಗಿ ಮೆಂಟಲ್ ಇಲ್ನೆಸ್ ಅಂದರೆ ನಿದ್ದೆ ಬರದೇ ಇರೋದು, ಆಮೇಲೆ ತುಂಬ ಫೀಲಿಂಗ್ ಡೌನ್, ಯಾವಾಗಲೂ ಬೇಜಾರಾಗಿ ಫೀಲ್ ಮಾಡ್ತಿರೋದು, ಅಥವಾ ಇರಿಟೇಟ್ ಆಗೋದು, ತುಂಬ ಆ್ಯಂಗರನ್ನು ನಾವು ಒಬ್ಬ ಮನುಷ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಿನ ಜನ್ರೇಷನ್ದು ನೋಡಬೇಕಂದ್ರೆ ಈ ಮೂರನ್ನು ನೀವು ನಿಮ್ಮಲ್ಲೇ ಮೋಸ್ಟ್ಲಿ ನೀವು ಇದನ್ನು ಕಂಡ್ಕೊಬೋದು ಅಂತ ಅನಿಸುತ್ತೆ. ರಾತ್ರಿ ನಿದ್ದೆ ಕಡಿಮೆ ಮಾಡೋದು, ಅಥವಾ ಇದನ್ನೆಲ್ಲ ವಿ ಕೌಂಟ್ ದೆಮ್ ಇನ್ ಮೆಂಟಲ್ ಇಲ್ನೆಸ್. ಯು ಆರ್ ನಾಟ್ ಮೆಂಟಲಿ ಹೆಲ್ತಿ. ಮೆಂಟಲಿ ನಾವು ಹೆಲ್ತಿ ಇಲ್ಲ, ಮೆಂಟಲಿ ವಿ ಆರ್ ಇಲ್. ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ವೆನ್ ದೀಸ್ ಪೊಲ್ಯೂಟೆಂಟ್ಸ್ ದೇ ಕ್ರಿಯೇಟ್ adverse effect on the organs of our body, including brain. Next is climate change, students. Climate change ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಕ್ಲೈಮೇಟ್ ಚೇಂಜ್ ಆಗೋದು ಅಂತ, ಕ್ಲೈಮೇಟ್ ಚೇಂಜ್ ಅಂತ ಅಂದರೆ ಇದ್ರ ಇಸ್ ಸಡನ್ ರೈಸಿಂಗ್ ಇನ್ ಟೆಂಪ್ರೇಚರ್, ಅಥವಾ ಸ್ಟ್ರಾಂಗ್ ಸ್ಟಾರ್ಮ್ಸ್ ಆಗಿರ್ಬೋದು, ಫ್ಲಡ್, ಡ್ರೌಟ್ ಅಲ್ವಾ, ಅಥವಾ ಫಾರೆಸ್ಟ್ ಫೈರ್, ಸೈಕ್ಲಾನ್ಸ್, ಅನ್ಎಕ್ಸ್ಪೆಕ್ಟೆಡ್ ಸೈಕ್ಲಾನ್ಸ್ ಆಗಿರ್ಬೋದು, ಹೆವಿ ರೈನ್ಫಾಲ್ ಆಗೋದು ಅಥವಾ ರೈನ್ಫಾಲ್ ಆಗದೇ ಇರೋದು, ಇವೆಲ್ಲ ದೇ ಆರ್ ಆಲ್ ಕ್ಲೈಮೇಟ್ ಚೇಂಜ್ ಅಂಡ್ ದೇ ಆರ್ ಡ್ಯೂ ಟು ಒನ್ ಆಫ್ ದ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್. Next we can see global warming. You know all what is global warming? It is gradual increase of temperature of the earth surface, earth surface, water surface and air, right? ಇದರದ್ದು ಟೆಂಪ್ರೇಚರ್ ರೈಸ್ ಯಾಕೆ ಟೆಂಪ್ರೇಚರ್ ರೈಸ್ ಆಗ್ತಿದೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಗಾಳಿಯಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗೋದ್ರಿಂದ, ಪೊಲ್ಯೂಟೆಂಟ್ಸ್ ಜಾಸ್ತಿ ಆಗೋದ್ರಿಂದ ಹೀಟ್ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಕೂಡ ಏನಾಗ್ತದೆ, ಗಾಳಿದು ಇನ್ಕ್ರೀಸ್ ಆಗುತ್ತೆ. ಆವಾಗ ಅರ್ಥಿಂದ ಟೆಂಪ್ರೇಚರ್ ರೈಸ್ ಆಗುತ್ತೆ, ರೈಟ್. ಸೊ ಗ್ಲೋಬಲ್ ವಾರ್ಮಿಂಗ್ ಈಸ್ ಒನ್ ಆಫ್ ದ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್. ಓಝೋನ್ ಲೇಯರ್ ಡಿಪ್ಲೀಷನ್ ನಾವು ನೋಡಿದ್ವಿ, ಸೇಮ್ ಥಿಂಗ್. ಓಝೋನ್ ಲೇಯರ್, ಕ್ಲೋರೋಫ್ಲೋರೋ ಕಾರ್ಬನ್, ಫ್ಲೋರಿನ್ ಮತ್ತು ಬ್ರೋಮಿನ್ ಕಂಪೌಂಡ್ಸ್ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಸ್ಸಲ್ಲಿ. ಇದು ಗಾಳಿಯಲ್ಲಿ ಹೋಗಿ ಸೇರ್ಕೊಂಡಾಗ ಓಝೋನ್ ಲೇಯರ್ ಏನಿದೆ ಆ ಹೈಟಿಗೆ ತಲುಪಿದಾಗ ಅಲ್ಲಿ ಏನಾಗುತ್ತೆ, ಕ್ಲೋರಿನ್ ಆಟಮ್ಸ್ ಏನು ಮಾಡುತ್ತೆ, ಓಝೋನನ್ನು ಬ್ರೇಕ್ ಮಾಡುತ್ತೆ. ಸೊ ಈ ಥರ ಆದಾಗ ನೀವು ನೋಡ್ತಾ ಇದ್ದೀರಾ, ಎಲ್ಲೋ 2-3 ಕಡೆ ನಿಮಗೆ ಓಝೋನ್ ಬ್ರೇಕ್ ಆಗೋದು ನಾವು ತೋರಿಸಿದ್ದೀವಿ ಡಯಾಗ್ರಾಮಲ್ಲಿ. ಅವಾಗ ಏನಾಗುತ್ತೆ, ಸೋಲಾರ್ ರೇಡಿಯೇಷನ್ಸ್ ಏನಿದೆ, ಹಾರ್ಮ್ಫುಲ್ ರೇಡಿಯೇಷನ್ಸ್, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಅದೇನಾಗುತ್ತೆ ಸರ್ಫೇಸ್ ಮೇಲೆ ರೀಚ್ ಆಗುತ್ತೆ. ಇಲ್ಲ ಅಂದರೆ ಓಝೋನ್ ಲೇಯರ್ ಏನು ಮಾಡ್ತಿತ್ತು, ಅದನ್ನು ವಾಪಸ್ ರಿಫ್ಲೆಕ್ಟ್ ಮಾಡ್ತಾ ಇತ್ತು. ಬಟ್ ಓಝೋನ್ ಲೇಯರ್ ಕಾನ್ಸಂಟ್ರೇಷನ್ ಕಡಿಮೆ ಆಗೋದ್ರಿಂದ UV ರೇಡಿಯೇಷನ್ ಏನಾಗುತ್ತೆ, ಇಟ್ ಕ್ಯಾನ್ ಎಂಟರ್ ಟ್ರೋಪೋಸ್ಪಿಯರ್ ಆ್ಯಂಡ್ ಅದರಿಂದ ಏನೇನೋ ಹ್ಯೂಮನ್ಸ್ ಮೇಲೆ, ಎನಿಮಲ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಆಲ್ರೆಡಿ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಅದ್ರದ್ದು ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ರೀವಿಯಸ್ ಸೆಷನ್ ವೀಡಿಯೋಸನ್ನು ನೀವು ನೋಡ್ಬೋದು. ನಾವು ಲೋ ಲೆವೆಲ್ ಓಝೋನ್, ಈಗ ತಾನೇ ಓಝೋನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸ್ಟೂಡೆಂಟ್ಸ್. ಓಝೋನ್ ಎಲ್ಲಿ ಇರ್ತದೆ, ಸ್ಟ್ರೋಪೋಸ್ಪಿಯರಲ್ಲಿ ಇರುತ್ತೆ, ನಿಮಗೆಲ್ಲ ಗೊತ್ತಿದೆ. ಟ್ರೋಪೋಸ್ಪಿಯರಲ್ಲಿ ನಮಗೆ ಓಝೋನಿಂದ ಟ್ರೇಸಸ್ ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಟ್ರೋಪೋಸ್ಪಿಯರ್ ಈಸ್ ಫಿಲ್ಡ್ ವಿತ್ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಮೀಥೇನ್, ಇವನ್ನೆಲ್ಲ ನಾವು ತಿಳ್ಕೊಂಡ್ವಿ. ಈಗ ಆ ಓಝೋನ್ ಸ್ಟ್ರಾಟೋಸ್ಪಿಯರಲ್ಲಿದ್ದಾಗ ಇಟ್ ಈಸ್ ಅಡ್ವಾಂಟೇಜಸ್ ಫಾರ್ ಅಸ್, ಬಿಕಾಸ್ ಏನಾಗುತ್ತೆ, ಅದೇನು ಮಾಡುತ್ತೆ, ನಮಗೆ UV ರೇಡಿಯೇಷನ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಅದೇ ಓಝೋನ್ ಗ್ರೌಂಡ್ ಲೆವೆಲಲ್ಲಿ ಕ್ರಿಯೇಟ್ ಆಗೋಕ್ಕೆ ಶುರುವಾಯಿತು, ಟ್ರೋಪೋಸ್ಪಿಯರಲ್ಲಿ ಓಝೋನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂದರೆ ಇದು ನಮಗೆ ಇಟ್ ಈಸ್ ಅ ಸಿಗ್ನಲ್ ಫಾರ್ ಅಸ್ ದಟ್ ವಿ ಆರ್ ಇನ್ ಅ ರಿಸ್ಕ್. ಯಾಕೆ, ಯಾವಾಗ ಕ್ರಿಯೇಟ್ ಆಗುತ್ತೆ ಇದು, ಪೊಲ್ಯೂಟೆಂಟ್ಸು, ಹೀಟ್, ಸನ್ಲೈಟ್ ಇದೆಲ್ಲ ಸೇರಿದಾಗ ನಮಗೆ ಗ್ರೌಂಡ್ ಲೆವೆಲಲ್ಲಿ ಓಝೋನ್ ಕ್ರಿಯೇಟ್ ಆಗಿಬಿಡುತ್ತೆ.
ಹೆಂಗೆ ಕ್ರಿಯೇಟ್ ಆಗುತ್ತೆ ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಫ್ಯಾಕ್ಟ್ರೀಸಿಂದ, ಮನೆಗಳಿಂದ, VOCs ಏನು ನಾವು VOC ಮಾತಾಡ್ತಾ ಇದ್ವಲ್ಲ ಸ್ಟೂಡೆಂಟ್ಸ್, ವಾಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್. ಈ ವಾಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಇದು ಯಾವಾಗ ಹೀಟ್ ಮತ್ತು ಸನ್ಲೈಟಲ್ಲಿ ರಿಯಾಕ್ಟ್ ಮಾಡುತ್ತೋ ಆವಾಗ ಈ ನೈಟ್ರೋಜನ್ ಆಕ್ಸೈಡಲ್ಲಿ ಆಕ್ಸಿಜನ್, VOCದಲ್ಲಿ ಇದರಲ್ಲಿ ಆಕ್ಸಿಜನ್, ಇವು ಸಪ್ರೇಟ್ ಸ್ಪ್ಲಿಟ್ ಆಗಿಬಿಟ್ಟು ಇವುಗಳು ಏನು ಮಾಡುತ್ತೆ ಗ್ರೌಂಡ್ ಲೆವೆಲಲ್ಲೇ O3 ಫಾರ್ಮ್ ಮಾಡಿಬಿಡುತ್ತೆ. ಯಾಕಂದರೆ ಆಲ್ರೆಡಿ ಗ್ರೌಂಡಲ್ಲಿ ನಮಗೆ ಆಕ್ಸಿಜನ್ ಇದೆ O2. ಅದ್ರ ಜೊತೆಗೆ ಒಂದು ಇಂಡಿಪೆಂಡೆಂಟ್ ಆಕ್ಸಿಜನ್ ಆಟಮ್ ಸೇರ್ತು ಅಂದರೆ O3 ಹಾಕ್ಬಿಡುತ್ತೆ. ಅವಾಗ ದಿಸ್ ಈಸ್ ಗ್ರೌಂಡ್ ಲೆವೆಲ್ ಓಝೋನ್. ಈಗ ಗ್ರೌಂಡ್ ಲೆವೆಲಲ್ಲಿ ಓಝೋನ್ ಆಯಿತು ಅಂದರೆ ಇಟ್ ಈಸ್ ನಾಟ್ ಗುಡ್ ಫಾರ್ ಅಸ್. ಇಟ್ ಈಸ್ ಅನದರ್ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್, ಗ್ರೌಂಡ್ ಲೆವೆಲ್ ಓಝೋನ್. ನೆಕ್ಸ್ಟ್ ನೋಡ್ತಾ ಇದ್ದೀವಿ, ನೆಕ್ಸ್ಟ್ ಎಫೆಕ್ಟ್ ಈಸ್ ಆಸಿಡ್ ರೈನ್ ಅಲ್ವಾ. ವಾಟ್ ಡು ಯು ಮೀನ್ ಬೈ ಆಸಿಡ್ ರೈನ್? ಹೌ ಆಸಿಡ್ ರೈನ್ ಈಸ್ ಫಾರ್ಮ್ಡ್? ಸೊ ಮಳೆ ಬಂದಿರುವ ನೀರಲ್ಲಿ ನೀವು ಅದನ್ನ ತಗೊಂಡ್ಬಿಟ್ಟು ಅದ್ರ ಸ್ಯಾಂಪಲ್ ತಗೊಂಡು ಅದ್ರ pH ವ್ಯಾಲ್ಯೂನ ಚೆಕ್ ಮಾಡಿದಾಗ ನಿಮಗೆಲ್ಲ ಗೊತ್ತಿದೆ, pH ವ್ಯಾಲ್ಯೂ ಲೋ ಬಂತು ಅಂದರೆ ಆಸಿಡ್ ಪ್ರೆಸೆನ್ಸ್ ಇದೆ ಅಂತ ಅರ್ಥ. ಬಿಕಾಸ್ ಪ್ಯೂರ್ ವಾಟರ್ಗೆ, ಡಿಸ್ಟಿಲ್ ವಾಟರ್ಗೆ pH ವ್ಯಾಲ್ಯೂ 7 ಇರುತ್ತೆ ಅಲ್ವಾ. pH ವ್ಯಾಲ್ಯೂ ಅಂದರೆ ಇಟ್ ಈಸ್ ಪವರ್ ಆಫ್ ಹೈಡ್ರೋಜನ್ ಅಂತ. ಅದು ನಿಮಗೆ ಸಿಲೆಬಸ್ಸಲ್ಲಿಲ್ಲ, ಅದನ್ನ ಸೈಡಿಗೆ ಇಟ್ಬಿಡೋಣ, ಜನರಲ್ ಇನ್ಫಾರ್ಮೇಶನ್ ಅದು. ಈಗ ಆಸಿಡ್ ರೈನ್ ನೋಡೋಣ ಯಾವ ರೀತಿ ಕ್ರಿಯೇಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಏನು ಬೇರೆ ಬೇರೆ ಕಾಸಸ್ಸಿಂದ ನಮಗೆ ಗಾಳಿಯಲ್ಲಿ ಡಿಸ್ಚಾರ್ಜ್ ಆಗುತ್ತೋ ಅದು ಏನಾಗುತ್ತೆ, ಎವಾಪ್ರೇಟ್ ಆಗಿ ಕ್ಲೌಡಲ್ಲಿ ಸೇರಿದಾಗ, ಆ ಕ್ಲೌಡ್ ಬ್ರೇಕ್ ಆದಾಗ ನಮಗೇನು ಮಳೆ ಬರುತ್ತೆ ಅದೇನಾಗ್ಬಿಡುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಇದಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ರೈಟ್, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ಗೆ ಕನ್ವರ್ಟ್ ಆಗಿಬಿಟ್ಟು ಮಳೆಯಲ್ಲಿ ಬೆರೆತು ನೆಲಕ್ಕೆ ವಾಪಸ್ ಬರುತ್ತೆ. ಅವಾಗ ಏನಾಗುತ್ತೆ, ವಾಟರ್ ಸೋರ್ಸಸ್ ಏನಿದೆ ನಮ್ಮ ಹತ್ರ, ಲೇಕ್, ಪಾಂಡ್, ರಿವರ್ಸ್, ಇದರಲ್ಲಿ ಬೀಳುವ ನೀರು ಅಥವಾ ನಾವೇನು ಮುನ್ಸಿಪಾಲ್ಟಿ ನೀರು ನಮ್ಮ ಮನೆಗೆ ಬರುತ್ತಲ್ವಾ ರೆಗ್ಯುಲರ್ ಆಗಿ, ಮಳೆ ನೀರು ಸ್ಟೋರ್ ಆಗಿ ಎಲ್ಲೋ ಒಂದು ಕಡೆ ಕೆರೆಯಲ್ಲಿ, ಸೊ ಆ ನೀರಿಂದ ಕ್ವಾಲಿಟಿ ಏನಾಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ದ್ಯಾಟ್ ನೀವು ಕೊಡ್ತಿರೋ ಪೊಲ್ಯೂಷನ್ ಗಾಳಿಯಲ್ಲಿ ಮಿಕ್ಸ್ ಆದರೂ ಕೂಡ ಮತ್ತು ಅದು ವಾಪಸ್ ಎಲ್ಲೋಯ್ತು, ಮತ್ತೆ ವಾಪಸ್ ನಮ್ಮ ಎನ್ವಿರಾನ್ಮೆಂಟಿಗೆ ಬಂತು. ಇದು ಏರ್ ಪೊಲ್ಯೂಷನಿಂದ ವಾಟರ್ ಪೊಲ್ಯೂಷನಿಗೆ ಹೋಗ್ಬಿಡ್ತು ಅಲ್ವಾ. ಸೊ ದಿಸ್ ಆಸಿಡ್ ರೈನ್ ಏನಿದೆ, ದ ರೈನ್ ವಾಟರ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಹಾಗಿದ್ದಾಗ ಅದೇನು ಮಾಡುತ್ತೆ ಸ್ಟೂಡೆಂಟ್ಸ್, ರೈಟ್, ಬರೀ ಲಿವಿಂಗ್ ಥಿಂಗ್ಸ್ ಮೇಲೆ ಅಷ್ಟೇ ಅಲ್ಲ, ನಾನ್ ಲಿವಿಂಗ್ ಥಿಂಗ್ಸ್ ಮೇಲೂ ಎಫೆಕ್ಟ್ ಮಾಡುತ್ತೆ. ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಅಂತಂದರೆ ನಾವು ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡ್ಬೋದು, ಬಿಲ್ಡಿಂಗ್ಸ್ ಬಗ್ಗೆ ಮಾತಾಡ್ಬೋದು. ರೈಟ್, ನಿಮಗೆ ತುಂಬ ಒಳ್ಳೆ ಎಕ್ಸಾಂಪಲ್ ಅಂದರೆ ನಾವು ಆಗ್ರಾದಲ್ಲಿರೋ ತಾಜ್ ಮೆಹಲ್ನ ನೋಡ್ತೀವಿ. ಆಸಿಡ್ ರೈನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಅದನ್ನು ಪರ್ಟಿಕ್ಯುಲರಾಗಿ ನಾವು ಮಾತಾಡ್ತೀವಿ. ಯಾಕಂದರೆ ಬರ್ತಾ ಬರ್ತಾ ಮಾರ್ಬಲ್ ಏನಿದೆ ತಾಜ್ ಮೆಹಲಲ್ಲಿ ಅದರದ್ದು ಕಲರ್ ಫೇಡ್ ಆಗ್ತಾ ಇದೆ. ಯಾಕೆ ಇದಾಗ್ತಿದೆ? ಇಟ್ ಈಸ್ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್, ಇಟ್ ಈಸ್ ಬಿಕಾಸ್ ಆಫ್ ಆಸಿಡ್ ರೈನ್. ಸೊ ಆಸಿಡ್ ಕಂಟೆಂಟ್ ಇತ್ತು ಅಂದರೆ ಖಂಡಿತ ಅದು ಕ್ವಾಲಿಟಿ ಆಫ್ ಪ್ಲಾಂಟ್ಸ್, ಕ್ವಾಲಿಟಿ ಆಫ್ ಎನಿಮಲ್ಸ್, ಕ್ವಾಲಿಟಿ ಆಫ್ ಬಿಲ್ಡಿಂಗ್ಸ್, ಪ್ರಾಪರ್ಟಿ, ಸ್ಟ್ರಕ್ಚರ್ಸ್ನ ಕೂಡ ಏನು ಮಾಡುತ್ತೆ, ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ, ಕರೋಷನ್ ಮಾಡ್ತಾ ಹೋಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಬರೋದು ಸ್ಮೋಕ್ ಹತ್ರ ಬರೋಣ. ನಾವು ವಾಟ್ ಈಸ್ ಸ್ಮೋಕ್? ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಪಿಕ್ಚರ್ಸ್. ಒನ್ ಇಟ್ ಈಸ್ ವಿತೌಟ್ ಸ್ಮೋಕ್ ಆ್ಯಂಡ್ ಒನ್ ಇಟ್ ಈಸ್ ವಿತ್ ಸ್ಮೋಕ್. ಏನು ಸ್ಮೋಕ್ ಅಂದರೆ ಸ್ಟೂಡೆಂಟ್ಸ್, ಈಗ ಸ್ಮೋಕ್ ಏನಿದೆ, ಇಟ್ ಈಸ್ ದ ಕಾಂಬಿನೇಷನ್. ದೇರ್ ವರ್ ಟೂ ಟೈಪ್ಸ್ ಆಫ್ ಸ್ಮೋಗ್. ನ್ಯಾಚುರಲ್ ಅಂದರೆ ಕ್ಲಾಸಿಕಲ್ ಸ್ಮೋಗ್ ಅಂತ ಕರಿತೀವಿ, ಇನ್ನೊಂದು ಕ್ಲಾಸಿಕಲ್ ಸ್ಮೋಗ್ ಬಿಟ್ಟರೆ ವಿ ಹ್ಯಾವ್ ಫೋಟೋಕೆಮಿಕಲ್ ಸ್ಮೋಗ್ ಅಂತ ಕೂಡ ಕರಿತೀವಿ. ದ ಸ್ಮೋಕ್ಸ್ ಆರ್ ಫಾರ್ಮ್ಡ್ ವೆನ್ ಯು ಕ್ಯಾನ್ ಸಿ ದ್ಯಾಟ್ ಸ್ಮೋಕ್ ಆ್ಯಂಡ್ ಫಾಗ್ ಮಿಕ್ಸ್ ಆದಾಗ ಏನು ಸ್ಮೋಕ್ ಬರುತ್ತೆ ಅದನ್ನು ನಾವು ಯೂಶ್ವಲಿ ವಿಂಟರ್ ಸೀಸನಲ್ಲಿ ಕ್ರಿಯೇಟ್ ಆಗುತ್ತೆ, ಅದನ್ನು ನಾವು ಕ್ಲಾಸಿಕಲ್ ಸ್ಮೋಗ್ ಅಂತ ಕರಿತೀವಿ. ಬಟ್ ರೀಸೆಂಟಾಗಿ ಫೋಟೋಕೆಮಿಕಲ್ ಸ್ಮೋಗ್ ಅಂತ ನಾವು ಹೊಸ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಇದ್ದೀವಿ. ಈ ಫೋಟೋಕೆಮಿಕಲ್ ಸ್ಮೋಗ್ ಈಸ್ ನಥಿಂಗ್ ಬಟ್ ಓಝೋನ್ ನಾವು ಮಾತಾಡ್ತಾ ಇದ್ವಲ್ಲ, ರೈಟ್. ನೈಟ್ರೋಜನ್ ಆಕ್ಸೈಡ್ಸ್ ಏನಿದೆ VOC ಜೊತೆಗೆ ರಿಯಾಕ್ಟ್ ಆದಾಗ ಅದೇನು ಮಾಡುತ್ತೆ, O3ನ ಫಾರ್ಮ್ ಮಾಡುತ್ತೆ. ಇದನ್ನು ನಾವು ಫೋಟೋಕೆಮಿಕಲ್ ಸ್ಮೋಗ್ ಅಂತ ಕರಿತೀವಿ. ಕ್ಲಾಸಿಕಲ್ ಸ್ಮೋಗ್ ಅಂದರೆ ವೆರಿ ಸಿಂಪಲ್. ಸ್ಮೋಕ್ ಏನಿರುತ್ತೆ, ನೀವು ಬರ್ನ್ ಮಾಡಿದಾಗ ಏನು ಸ್ಮೋಕ್ ಬರುತ್ತೆ ಅದು, ಮತ್ತು ಫಾಗ್ ಗಾಳಿಯಲ್ಲಿ ಯೂಶ್ವಲಿ ಚಳಿಗಾಲದಲ್ಲಿ ಬೆಳಿಗ್ಗೆ ನೀವು ಫಾಗ್ ನೋಡ್ತಿರಲ್ಲ, ಆ ಫಾಗ್ ಮತ್ತು ಸ್ಮೋಕ್ ಎರಡು ಮಿಕ್ಸ್ ಆದಾಗ ನಮಗೆ ಸ್ಮೋಕ್ ಫಾರ್ಮ್ ಆಗುತ್ತೆ, ಅದು ಕ್ಲಾಸಿಕಲ್. ಫೋಟೋಕೆಮಿಕಲ್ ಅಂದರೆ ಇಟ್ ಈಸ್ ಗ್ರೌಂಡ್ ಲೆವೆಲ್ ಓಝೋನ್.
ಇದಾದಾಗ ಏನಾಗುತ್ತೆ ಸ್ಟೂಡೆಂಟ್ಸ್ ಅಂದರೆ ವಿಸಿಬಿಲಿಟಿ ಕಡಿಮೆ ಆಗುತ್ತೆ ಅಲ್ವಾ, ಕಾಣಿಸೋದಿಲ್ಲ, ವಿಸಿಬಿಲಿಟಿ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ, ತುಂಬ ಡಿಸ್ಟೆನ್ಸ್ ದೂರದ ವಸ್ತು ನಮಗೆ ಕಾಣೋದಿಲ್ಲ. ಇಟ್ ಈಸ್ ಅ ಥಿಕ್ layer so that the people's visibility it gets reduced, right? ಆಕ್ಸಿಡೆಂಟ್ಸ್ ಆಗೋದು ನೀವು ನೋಡ್ಬೋದು. ಜೊತೆಗೆ ಈ ಗಾಳಿನ ರೆಸ್ಪೈರ್ ಮಾಡಿದ್ರು ಕೂಡ ನಮ್ಮ ಲಂಗ್ಸಿಗೆ ಇದು ಕ್ವಾಲಿಟಿ ಏರ್ ಅಲ್ಲ, ಸ್ಮೋಕ್. ಓಕೆ, ಐ ಹೋಪ್ ದಿಸ್ ವಾಸ್ ದ ಲಾಸ್ಟ್ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್. ಸೊ ಕಾಸಸ್ ನೋಡಿದ್ವಿ, ಎಫೆಕ್ಟ್ ನೋಡಿದ್ವಿ ಸ್ಟೂಡೆಂಟ್ಸ್. ಹೆಲ್ತ್ ಮೇಲೆ ಎಫೆಕ್ಟ್ ಆಗಿರ್ಬೋದು, ನಮಗೆ ಮೆಂಟಲ್ ಇಲ್ನೆಸ್ ಮೇಲೆ ಎಫೆಕ್ಟ್ ಆಗಿರ್ಬೋದು, ನಮ್ಮ ಪ್ರಾಪರ್ಟೀಸ್ ಮೇಲೆ ಎಫೆಕ್ಟ್ ಆಗಿರ್ಬೋದು, ಆಸಿಡ್ ರೇನ್ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗ್, ಓಝೋನ್ ಲೇಯರ್ ಡಿಪ್ಲೇಷನ್, ಸ್ಮೋಕ್ ಫಾರಮ್ ಆಗೋದು, ರೈಟ್? ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ಸೊ ವಾಟ್ ಈಸ್ ಔಟ್ಕಮ್ ಆಫ್ ಟುಡೇಸ್ ಕ್ಲಾಸ್? ಏರ್ ಪೊಲ್ಯೂಷನ್ ಡೆಫಿನೇಷನ್ ಏನೇನು ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನೀವೇನೇನು ಕಲ್ತಿರ್ಬೇಕು ಸ್ಟೂಡೆಂಟ್ಸ್. ಏರ್ ಪೊಲ್ಯೂಷನ್ ಅಂದರೆ ಏನು? ಏರ್ ಪೊಲ್ಯೂಷನ್, it is presence of visible or invisible particles in the atmosphere, right, which reduces quality of air for living organisms and non living organisms. ಈ ತರ ಕಾನ್ಸೆಪ್ಟ್ ಅರ್ಥ ಆದ್ರೆ ಡೆಫಿನೇಷನ್ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ನೀವು ಬರೀಬಹುದು. ಏರ್ ಪೊಲ್ಯೂಟೆಂಟ್ಸ್ ಅಂದ್ರೆ ಏನು? ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಮಿಕ್ಸ್ಡ್ ಇನ್ ದ air which reduces the air quality is called air pollutants. ನಿಮಗೆ ಲಿಸ್ಟ್ ಕೂಡ ನೆನಪಿರಲಿ. ಏರ್ ಪೊಲ್ಯೂಟೆಂಟ್ಸ್, ಇಂಪಾರ್ಟೆಂಟ್ ಏರ್ ಪೊಲ್ಯೂಟೆಂಟ್ಸ್ ಯಾವ್ದು ಸ್ಟೂಡೆಂಟ್ಸ್? ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್ ಇರ್ಬೋದು, ಸಲ್ಫರ್ ಆಕ್ಸೈಡ್ಸ್ ಆಗಿರ್ಬೋದು, ರೈಟ್? ಅದಾದ್ಮೇಲೆ VOC ವಾಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆಗಿರ್ಬೋದು, CFC ಕ್ಲೋರೋಫ್ಲೋರೋ ಕಾರ್ಬನ್ ಅಥವಾ ಫ್ಲೋರಿನ್ ಇರುವಂತಹ ಯಾವುದೇ ಕಂಪೌಂಡ್ ಆಗಿರ್ಬೋದು, ರೈಟ್? ಅದಾದ್ಮೇಲೆ ಓಝೋನ್, O3 ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಪೊಲ್ಯೂಟೆಂಟ್ಸ್ ಲಿಸ್ಟ್ ನೆನಪಿರಲಿ. ಅದರದ್ದು ಕಾಸಸ್, ಎಲ್ಲಿಂದ ನಮಗೆ ಈ ಪೊಲ್ಯೂಟೆಂಟ್ಸ್ ಡಿಸ್ಚಾರ್ಜ್ ಆಗುತ್ತೆ, ಅವುಗಳಿಗೆ ಕಾರಣ ಏನು, ಮತ್ತು ಅವುಗಳ ಎಫೆಕ್ಟ್ ಏನು, ರೈಟ್? ಸೊ ದ್ಯಾಟ್ ಎಂಡ್ಸ್ ಟುಡೇಸ್ ಕ್ಲಾಸ್ ವಿಚ್ ವಾಸ್ ಆನ್ ಏರ್ ಪೊಲ್ಯೂಷನ್. ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡೋಣ? ಪರ್ಟಿಕ್ಯುಲೇಟ್ ಮ್ಯಾಟರ್ಸ್, ಅಂದರೆ ಆಲ್ರೆಡಿ ಇವತ್ತು ನಾವು ಕ್ಲಾಸಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸ್ಮಾಲ್ ಪಾರ್ಟಿಕಲ್ಸ್, ಪೋಲನ್ಸ್ ಆಗಿರ್ಬೋದು, ಡಸ್ಟ್ ಪಾರ್ಟಿಕಲ್ಸ್ ಆಗಿರ್ಬೋದು. ಈ ಸ್ಮಾಲ್ ಸೈಜ್ ತುಂಬ ಚಿಕ್ಕದಾಗಿರೋದ್ರಿಂದ ನಾವು ಇದನ್ನು ಕಂಡುಹಿಡಿಯೋದು ತುಂಬ ಕಷ್ಟ, ವಿಸಿಬಲ್ ಆಗಿರೋದಿಲ್ಲ. ಜೊತೆಗೆ ಹೇಗೆ ನಾವು ಇದನ್ನು ಕಂಟ್ರೋಲ್ ಮಾಡ್ತೀವಿ? ಬೈ ಯೂಸಿಂಗ್ ಸೈಕ್ಲಾನ್ ಸೆಪರೇಟರ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂತ ಇದೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಸೆಷನಲ್ಲಿ, ರೈಟ್? ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಟುಡೇಸ್ ಸೆಷನ್. ಹೋಪ್ ಯು ಆಲ್ got to know the concepts very well. Thank you. We will meet again. Thank you. Good day. Bye.